ಓದಿಕೆ ಪ್ರಾಡಕ್ಟ್ನೆಲ್ಲ ಖುಷಿ ಆಗುತ್ತೆ. ಅವ್ರನ್ನ ನೋಡಿದ್ರೆ ಒಂಥರ ಜೋಶು ನಮ್ಗೆ. ತಂದೆ ಸ್ಥಾನದಲ್ಲಿ ಗುರು ಸ್ಥಾನದಲ್ಲಿ ನಿಂತ್ಕೊಂಡಿರೋಂತ ವ್ಯಕ್ತಿ ಅಲ್ಲ ಅವರು, ನಿಜವಾಗ್ಲೂ ಶಕ್ತಿ ಅಂತಾನೆ ಹೇಳ್ಬೋದು. ನಮ್ಗೆಲ್ಲ ತಿಡ್ತಾ ಇರೋಂತ ನಮ್ಮ ಗ್ರೇಟೆಸ್ಟ್ ಲೀಡರು. ಎಲ್ಲರೂ ಅನ್ಮ್ಯೂಟ್ ಮಾಡ್ಕೊಂಡು ಹಾರ್ಟ್ಲಿ ವೆಲ್ಕಮ್ ಮಾಡ್ಕೊಳ್ಳೋಣ. ಪ್ಲೀಸ್ ವೆಲ್ಕಮ್ ಸರ್. ವೆಂಕಟೇಶ್ ಸರ್, ವೆಂಕಟೇಶ್ ಸರ್, ವೆಲ್ಕಮ್ ಸರ್. ರಾಜಕೀಯ ವ್ಯಕ್ತಿ. ಸೂಪರ್ ಸರ್. ಸರ್ ರಾಜಕೀಯಕ್ಕೂ ನಮಗೂ ಸಂಬಂಧ ಸೂಪರ್ ಸರ್. ರೆಸ್ಕೋಡ್ ಸೂಪರ್ ಸರ್. ಏನಿದ್ರೆ ಎಲ್ಲ ನಮ್ಮ ಗುರುಗಳು ಕೊಟ್ಟಂತ ಆಶೀರ್ವಾದ ಇದು. ಈ ಬದಲಾವಣೆಗೆ ನನ್ನ ಗುರು ಮೋದಿ ಕೇರಳಿರೋ ಫ್ಯಾಮಿಲಿ, ಈ ಫ್ಯಾಮಿಲಿಯಿಂದ ನಾವಿಷ್ಟೆಲ್ಲ ಚೇಂಜ್ ಎಲ್ಲ ಭಗವಂತನಿಗೆ ಹೇಳಿಕೊಂಡಿರೋ ವೆಂಕಟರಮಣ ಸ್ವಾಮಿಗೆ ನಮಸ್ಕಾರ ಮಾಡ್ತಾ, ಇವತ್ತು ಆ ಶನಿವಾರ ದೇವರು ನಮಸ್ಕಾರ ಮಾಡ್ತಾ, ಆಂಜನೇಯ ಸ್ವಾಮಿಗೂ ನಮಸ್ಕಾರ ಮಾಡ್ತಾ, ಈ ನನ್ನ ಕುಟುಂಬ ಏನಿದೆಯೋ ಮೋದಿಕೇರ್ ಫ್ಯಾಮಿಲಿ ಎಲ್ಲರಿಗೂ, ದೊಡ್ಡವ್ರಿಗೆ ಚಿಕ್ಕವರಿಗೆ, ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರಿಗೆಲ್ಲ ನಮಸ್ಕಾರ ಮಾಡ್ತಾ, ಇವತ್ತು ನಾನು ನಿಮ್ದೆ ಕೂತಿದ್ದೀನಿ ಅನ್ನೋ ಕಾರಣ ಭಗವಂತ ಎಬ್ಬಿಸಿದ್ದಾನೆ. ಎದ್ದೇಳ ಮಗನೇ, ನಿಮ್ ಕೆಲಸ ನೀನ್ ಮಾಡು, ನಿಮ್ ಕೈಲಾದ ಕೆಲಸ ಮಾಡು, ಹೊಸ ಜನ್ಮ ಕೊಟ್ಟಿದ್ದಾನೆ ನನಗೆ. ಯಾಕಂದ್ರೆ ರಾತ್ರಿ ಮನೆಗೆ ಬೆಳಗ್ಗೆ ಎದ್ದೇಳ್ದ ಎಲ್ಲ ಸುಳ್ಳು. ಎಷ್ಟೋ ಜನ ಹೋಗ್ಬಿಡ್ತಾವ್ರೆ ನಮ್ ಕಣ್ಣೆದುರಿಗೆ. ನಾವ್ ಎದ್ದೇಳ್ತೀವಿ ಅಂದ್ರೆ ನಾವ್ ಇನ್ನೊಂದ್ ಪುನರ್ಜನ್ಮ ಪಡೆದಂಗೆ ಅರ್ಥ ಮಾಡ್ಕೊಳ್ಳಿ. ಖಂಡಿತ ದೇವ್ರಿಗೆ 100 ಟ್ಯಾಂಕ್ಸ್ ಹೇಳ್ಬೇಕು. ನಮಗೆ ಜನ್ಮ ಕೊಟ್ಟಂತ ತಂದೆ ತಾಯಿಗೂ ಸಹ ಚಿರಋಣಿ ಆಗ. ನಾವು ಜನ್ಮ ಕೊಟ್ಟಿಲ್ಲ ಅಂದ್ರೆ ನಾವಿಲ್ಲ ಅಲ್ವಾ? ಗುರುಗಳು ನಮ್ಮನ್ನ ತಿದ್ದಿ ಬುದ್ಧಿ ಈ ಲೆವೆಲ್ ತಂದ ಇದ್ರೆ ನಾವಿಲ್ಲ. ಓದವಾಗ ಒಂಥರ ಇತ್ತು, ಓದ್ ಮುಗಿದ್ಮೇಲೆ ನಮ್ಗೆ ವಯಸ್ಸಾದ್ಮೇಲೂ ನಮ್ಗೆ ನಮ್ ಗುರುಗಳು ನಮ್ಮ ಹಿಂದೆ ಇದ್ದು ನಮ್ಮನ್ನ ತಿದ್ದಾವ್ರೆ ಅಂದ್ರೆ ನಾವೆಷ್ಟು ಅದೃಷ್ಟಶಾಲಿಗಳು. ಮೋದಿಕೇರ ಮುಂದೆ ಸಿಕ್ಕಿರೋದು ನಮ್ಮ ಪುಣ್ಯ, ಮೋದಿಕೇರಲ್ಲಿ ಇರೋದು ಪುಣ್ಯ, ಆರೋಗ್ಯ ಕಾಪಾಡ್ಕಾದ್ರೆ ಅದಿದ್ದು ಹೆಚ್ಚಿನ ಪುಣ್ಯ. ಇದಕ್ಕೆಲ್ಲ ಕಾರಣ ನಮ್ಮ ಗುರುಗಳಾದ ನಟರಾಜ್ ಸರ್. ಇದನ್ನ ಅವ್ರ ಮುಂದೆ ಹೇಳೋದೆಲ್ಲ ನಾವು ಇಲ್ಲಿ ಆತ್ಮದಲ್ಲಿ ಇಟ್ಕೊಂಡು, ಯಾಕೆಂದ್ರೆ ಒಬ್ಬ ವ್ಯಕ್ತಿ ಬದಲಾವಣೆ ಆಗಬೇಕು. ಹೇಗಿದ್ದ ಹೇಗಾದ ಈ ವ್ಯಕ್ತಿ ಅನ್ನೋದು ಹೇಳ್ಕೋಬೇಕು. ನಾವೆಲ್ಲ ಹೊರಟು ಆರಂಭ ಮಾಡೋದಲ್ವ, ಹೊರಟಾಗಿದ್ದವ್ರು ಇವತ್ತು ಇಷ್ಟು ಬದಲಾಗಿದ್ದೀವಿ ಅನ್ನೋ ಕಾರಣ ಜೀವನ ಶಿಕ್ಷಣ. ಆ ಜೀವನ ಶಿಕ್ಷಣ ಇಲ್ಲ ಅಂದ್ರೆ ನಾನಿಷ್ಟು ಬದಲಾಯ್ತಿರಲಿಲ್ಲ, ಚೇಂಜ್ ಆಯ್ತಿರ್ಲಿಲ್ಲ. ಯಾಕೆ ನಮ್ಮ ಆರೋಗ್ಯದ ಬಗ್ಗೆ ನಾವು ಹೆಚ್ಚಿಗೆ ಗಮನ ಕೊಡ್ಬೇಕು. ದುಡ್ಡು ಇವತ್ತಿರುತ್ತೆ, ನಾಳೆ ಹೋಗುತ್ತೆ. ದುಡ್ಡಿನ ಬಗೆಗೆ ತಲೆ ಕೆಡ್ಸ್ಕೊಳಂಗಿಲ್ಲ. ಆರೋಗ್ಯ ಚೆನ್ನಾಗಿದ್ರೆ ಏನ್ ಬೇಕಾದ್ರೂ ಸಾಧನೆ ಮಾಡ್ಬೋದು, ಏನ್ ಬೇಕಾದ್ರೂ ಸಂಪಾದನೆ ಮಾಡ್ಬೋದು. ಆರೋಗ್ಯನೇ ಇಲ್ಲ, ಏನ್ ಸಂಪಾದನೆ ಮಾಡ್ತೀರಾ? ಸಂಪಾದನೆ ಮಾಡಿದ್ದೀರಾ ಬೇಕಾದಾಗೆ, ಆರೋಗ್ಯನೇ ಇಲ್ಲ, ಏನ್ ಮಾಡ್ತೀರಾ? ಆರೋಗ್ಯದ ಬಗ್ಗೆ ಗಮನ ಕೊಡ್ಲೇಬೇಕಲ್ವಾ? ಖಂಡಿತ ಆರೋಗ್ಯದ ಬಗ್ಗೆಗೂ ಗಮನ ಕೊಡೋಣ. ನಮ್ಮ ಜೀವನದಲ್ಲಿ ಹೆಂಗಿರ್ಬೇಕು, ಯಾರ ಹತ್ರ ಯಾವ ತರ ಮಾತಾಡ್ಬೇಕು, ಹೆಂಗ್ ಮಾತಾಡ್ಬೇಕು, ಅದ್ರ ಬಗ್ಗೆಗೂ ಜೀವನ ಶಿಕ್ಷಣ ತಗೊಳ್ಳೋಣ. ಅಂದ್ರೆ ಪ್ರತಿಯೊಂದು ಪಾಯಿಂಟ್ಸು ಇಲ್ಲಿ ಇಂಪಾರ್ಟೆಂಟ್. ನಾನು ಏನ್ ಮಾತಾಡ್ತಾ ಇದ್ದೀನಿ, ಒಬ್ಬ ವ್ಯಕ್ತಿ ಹತ್ರ ಏನ್ ಮಾತಾಡ್ತಾ ಇದ್ದೀನಿ ನಾನು, ಆ ವ್ಯಕ್ತಿ ನನ್ನ ಏನ್ ಅನ್ಕೊಂತಾರೆ, ಮೇನ್ ಇಂಪಾರ್ಟೆಂಟ್. ಎಲ್ಲಾ ಪಾಯಿಂಟ್ಸು, ಪ್ರತಿಯೊಂದು ಪಾಯಿಂಟ್ಸ್ ಇಂಪಾರ್ಟೆಂಟ್. ಪ್ರತಿಯೊಂದು ನಾಲೆಡ್ಜ್ ನಾನು ತಗೊಂತಾ ಇದ್ದೀನಿ ಅಂದ್ರೆ ಅದು ತುಂಬಾ 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 ಇಂಪಾರ್ಟೆಂಟ್. ಬೇರೆ ಎಲ್ಲೂ ಕೊಡಕ್ ಸಾಧ್ಯವಿಲ್ಲ. ಇವತ್ತು ನಾವು ಏನನ್ನ ಕ್ಲಾಸ್, ನಮ್ಮ ಇದ್ರ ಬಗ್ಗೆ ಏನನ್ನ ಆನ್ಲೈನ್ ಏನನ್ನ ಕ್ಲಾಸ್ ತಗೋಬೇಕಾದ್ರೆ 1000 ರೂಪಾಯಿ, 20,000, 30,000, 50,000 ಕೊಟ್ಟೋಗಿ ಅಟೆಂಡ್ ಮಾಡ್ತಾ ಇದ್ದಾರೆ. ನಮ್ ಕಂಡಂಗೆ ನಮ್ ನಟರಾಜ್ ಸರ್ ಇರ್ಬೋದು, ಎಲ್ಲರೂ 50,000, 60,000 ಕೊಟ್ಟು ಅಟೆಂಡ್ ಮಾಡಿರೋರು ಅವರೆಲ್ಲ. ಅಲ್ಲಿ ಬರೀ ಏನಿಲ್ಲ, ಬರೀ ನೀರ್ ಅರ್ಧ ಬಾಟ್ಲು ಕೊಡ್ತಾರೆ. ಅವ್ರು ಏನ್ ಹೇಳ್ತಾರೆ ನಮ್ಮ ಜೀವನದ ಬಗೆಗೆ, ಬೇರೆ ಏನು ಹೇಳಲ್ಲ. ಅಲ್ಲಿ ಎಲ್ಲ ಇದೆ, ಕೋಚಿಂಗ್ ಕೊಡೋದು, ಜೀವನದ ಬಗೆಗೆ ಹೆಂಗಿರ್ಬೇಕು, ಯಾಕೆ ಏನ್ ಅನ್ನೋದನ್ನ ಪ್ರತಿಯೊಂದನ್ನ ಅವ್ರು ಕೊಡ್ತಾರ. ಇದು ನಿಜಕ್ಕೂ ನನ್ನ ಜೀವನದಲ್ಲಿ ನಡೆದಿದೆ, ಇದು ನಡೀತಾ ಇದೆ ಅನ್ನೋ ಪಾಯಿಂಟ್ಸ್ ಅವ್ರು ಕೊಡೋದು. ಯಾಕಂದ್ರೆ ನಮ್ಮ ಆರೋಗ್ಯ ಹಾಳು ಮಾಡ್ಕೊಂಡ್ಬಿಟ್ಟಿರ್ತೀವಿ, ನಮ್ ಜೀವನ ಕೆಡ್ಸ್ಕೊಂಡ್ಬಿಟ್ಟಿರ್ತೀವಿ, ಮನೆ ಸಂಸಾರ ಕೆಡ್ಸ್ಕೊಂಡಿರ್ತೀವಿ, ಮನೇಲಿ ಒಂದಂದ್ರೆ 4 ಮಾತಾಡ್ತೀವಿ, ಜನ ಕೋಪ ತಿನ್ಕೋತೀವಿ. ಯಾರ ಮೇಲೆ ಸಡನ್ ಕೋಪ, ಸಂತೋಷವಾಗಿ ಇರಲ್ಲ.
ಮತ್ತೆ ಜೀವನ ಹಾಳಾಗೋದೆ ಇನ್ನೇನ್ ಮಾಡುತ್ತೆ? ಮನೇಲಿ ಮಕ್ಕಳ ಮೇಲೆ ಇರೋದು, ಹೆಂಡತಿ ಮೇಲೆ ಇರೋದು, ಯಾರನ್ನ ಮನೆ ಬಂದ್ರೆ ಅವ್ರ ಮೇಲೆ ಇರೋದು. ಈ ಹೇಗೋದ್ರಿಂದ ಏನಾಗುತ್ತೆ, ನಮ್ಮ ಮನಸ್ಸು ಹಾಳು ಮಾಡ್ಕೊಳ್ಳೋದ್ರೆ ನಮ್ಮ ಜೀವನನೇ ಹಾಳಾಗ್ಬೇಕು, ನಮ್ ಜೀವನನೇ ಬರ್ದಾಗೋಯ್ತದೆ. ಎಷ್ಟೇ ದುಡ್ಡು ಆಸ್ತಿ ಅಂತಸ್ತು ಏನೇ ಇರ್ಲಿ ಯಾವ್ದು ಹಿಂದೆ ಬರೋದಿಲ್ಲ. ಅದಕ್ಕೆ ಹೇಳೋದು ಜೀವನದಲ್ಲಿ ನಮ್ಮ ಮೋದಿಕೆಯಲ್ಲಿ ನೀನ್ ಬರೀ ಮೋದಿಕೆರ್ ಐಟಮ್ ಶೇರ್ ಮಾಡು, ಮೋದಿಕೆರ್ ಐಟಮ್ ಬೇರೆಯವ್ರಿಗೆ ಕೊಡು, ದುಡ್ಡು ಸಂಪಾದನೆ ಮಾಡುವಂತ ಅಲ್ಲ. ಮೋದಿಕೇರ್ ನಮ್ಮ ಗುರುಗಳು ಸಮೀರ್ ಸಾರು ಮೋದಿಕೇರ್ ಬಂದ್ರೆ ನಿಮ್ಮ ಜೀವನ ಹೆಂಗಿರುತ್ತೆ, ನಿಮ್ಮ ಜೀವನ ಹೆಂಗೆ ಭಾವನ, ಯಾವ ತರ ಇದ್ದ ವ್ಯಕ್ತಿ ಯಾವ ತರ ಇದ್ದಾರೆ ಯಾವ ತರ ಆಗ್ತಾರೆ. ಕಾರಣ ಮೋದಿಕೇರ್ ಪ್ಲಾಟ್ಫಾರಂ. ಈ ಮೋದಿಕೇರ್ ಪ್ಲಾಟ್ಫಾರಂ ಇಲ್ಲ ಅಂದ್ರೆ ನಾವೆಲ್ಲ ಯಾವತ್ತೂ ನಿನ್ನೆ ನನ್ನ ಕ್ಲಾಸ್ಮೇಟ್ ನನ್ನ ದೋಸ್ತು ಒಬ್ರು ಶರಣಾದ್ರು. ಯಾಕಂದ್ರೆ 65 ವರ್ಷಕ್ಕೆ ನಮ್ ಲಾಸ್ಟ್ ಅಂತ ತಿಳ್ಕೊಂಬಾರ್ದು. ನನ್ನ ಆರೋಗ್ಯ ಕಾಪಾಡ್ಕೊಂತ ಇದ್ರೆ ಸಾವು ಸಹಜ, ಸಾವು ಬಂದೇ ಬರುತ್ತೆ, ಸಾವು ಬರ್ದೇ ಇರಲಿಲ್ಲ. ನಾವು ಒಂದಿನ ಹೋಗ್ಬೇಕಾದ್ರೆ ಹಂಗಂತ ನನ್ಗೆ ನಾಳೆನೇ ಸಾವು ಬರುತ್ತೆ ಅಂತ ಯಾರು ಹೇಳಕ್ಕಾಗೋದಿಲ್ಲ. ಆಗುತ್ತಾ? ಖಂಡಿತ ಇಲ್ಲ. ನಾನು ಎಷ್ಟೇ ಇದ್ ಮಾಡಿದ್ರು ನನಗೆ ಯಾವ ಟೈಮ್ ಬರ್ಲೇಬೇಕು. ಆ ಟೈಮ್ ಬರ್ದಿಲ್ಲ, ಬ್ರಹ್ಮ ಬರ್ದಿರೋ ಟೈಮ್ ಬಂದಾಗ ಆಟೋಮೆಟಿಕ್ ಆಗಿ ಹೋಯ್ತಾ ಇತ್ತು. ರಾಜ ಬಂದು ಹೇಳ್ಕೊಂಡು ಹೋಯ್ತಾ ಇರ್ತಾರೆ. ಇದು ನಿಜ, ಇದು ಖಂಡಿತ. ಯಾರಲ್ಲೂ ಅಷ್ಟೇ ನೀನ್ ಸಾಯಿ ಅಂದ್ರೆ ಯಾರು ಸಾಯಲ್ಲ. ದಯವಿಟ್ಟು ಅರ್ಥ ಅಯ್ಯೋ ಅವ್ರು ಶಾಪ ಹಾಕ್ಬಿಟ್ರು, ಅದಂಗ ಆಗೋಯ್ತು, ಇದಿಂಗ ಆಗೋಯ್ತು, ಸುಳ್ಳು ಅವೆಲ್ಲ. ನನಗೆ ಟೈಮ್ ಬರೋವರೆಗೂ ಬ್ರಹ್ಮ ಬರ್ದಾಕಿದ್ದಾರೆ. ಚಿತ್ರಗುಪ್ತ ನೋಡ್ತಾನೆ, ಟೈಮ್ ಮುಗಿದು ಇತ್ತ ನಡ್ಕೊಂಡ್ಬರ್ಬೇಕು ಅಂತ ಯಮ ಆರ್ಡರ್ ಮಾಡ್ತಾರೆ. ಆವಾಗ ಚಿತ್ರಗುಪ್ತ ಹೋಗಿ ನಡ್ಕೊಂಡ್ಬರ್ತಾರೆ. ಇದೆಲ್ಲ ಸತ್ಯ, ಸುಳ್ಳಲ್ಲ. ಯಾವುದೋ ಸಹ ನಡೀತಾ ಇರೋದು ಇವತ್ತು ಸುಳ್ಳಲ್ಲ, ಎಲ್ಲ ಸತ್ಯ. ಇವತ್ತು ಮೋದಿಗೆರಲ್ಲಿ ಏನೆಲ್ಲ ಅಚೀವ್ಮೆಂಟ್ ಮಾಡ್ತಾ ಇದ್ರಿ, ಏನೆಲ್ಲ ಸಾಧನೆ ಮಾಡ್ತಾ ಇದ್ರಿ, ಖುಷಿ ಆಗುತ್ತೆ ಅಲ್ವಾ, ಸಂತೋಷ ಆಗುತ್ತಲ್ವಾ. ಇವತ್ತು ನಮ್ಮ ಜೀವನದಲ್ಲಿ ಆರೋಗ್ಯದ ಬಗ್ಗೆಗೂ ಸಹ ಗಮನ ಇರ್ಬೇಕು, ವೆಲ್ನೆಸ್ ಬಗ್ಗೆ. ಇವತ್ತು ವೆಲ್ನೆಸ್ ಇಂಡಸ್ಟ್ರಿ ಏನಾಗಿದೆ ನಿಮ್ಗೆ ಗೊತ್ತು. ಇವತ್ತು ಎಲ್ಲಿ ನೋಡು ಯಾವ ರೋಡಲ್ಲಿ ನೋಡು ಮೆಡಿಕಲ್ ಹಾಸ್ಪಿಟಲ್. ಯಾಕೆ ಎಲ್ಲಿ ಜನ ಇರ್ತಾರೋ ಇರೋಲ್ವ ಗೊತ್ತಿಲ್ಲ. ಹಾಸ್ಪಿಟಲ್ ಜನ, ಮೆಡಿಕಲ್ ಮುಂದೆ ಜನ, ದೇವಸ್ಥಾನದ ಜನ ಕ್ಯೂ ನಿಂತಿರ್ತಾರೆ. ಇವತ್ತು ನಡೀತಾ ಇರೋದೇ ಮುಂಚೂಣಿಯಲ್ಲಿ ಮೆಡಿಕಲ್ ಹಾಸ್ಪಿಟಲ್. ಯಾವ ಹಾಸ್ಪಿಟಲ್ ಅಲ್ಲಿ ನೋಡು ಫುಲ್ ಆಗಿರ್ತಾರೆ, ಯಾವ ಹಾಸ್ಪಿಟಲ್ ಮೆಡಿಕಲ್ ಅಲ್ಲಿ ನೋಡು ಜನ ಇರ್ತಾರೆ. ಇವತ್ತು ಬರ್ತಾರ ಕಾಯಿಲೆ ಆಯ್ತು. ಯಾಕಂದ್ರೆ ನಮ್ಮ ಗುರುಗಳು ಡಾಕ್ಟರ್ ಸಾರು ಅದ್ಭುತವಾಗಿ ನಮಗ್ ಕೊಟ್ರು, ಅದ್ಭುತವಾದ ಪಾಯಿಂಟ್ಸ್ ಎಲ್ಲ ಕೊಟ್ರು. ಅವ್ರು ಹೇಳಿದ್ದು 100ಕ್ಕೆ 110% ಸತ್ಯ. ಇವತ್ತೆಲ್ಲ ನಾವು ಜೀವನದಲ್ಲಿ ನನ್ನ ಆರೋಗ್ಯ ಸರಿ ಇಲ್ಲ ಅಂತ ನಾನು ಹೋದ್ರೆ ನಾವು ಹೆಂಗೆ ಶುಗರ್ ಬರುತ್ತೆ, ಶುಗರ್ ಇಂದ ಏನೇನಾಗುತ್ತೆ ಅನ್ನೋದ್ರ ಬಗ್ಗೆಗೆಲ್ಲ ಮಾಹಿತಿ ಕೊಟ್ರಲ್ಲ. ಯಾಕೆ ಅದ್ರ ಬಗ್ಗೆಗೂ ನಾವು ಗಮನ ಕೊಡ್ಬೇಕಲ್ವಾ? ಅಯ್ಯೋ ಏನ್ ಮಾಡುತ್ತೆ ಬಿಡು, ಏನ್ ಮಾಡುತ್ತೆ ತಗೊಂಡು ಹೋಗುತ್ತೆ ಅಷ್ಟೇ. ಇವೆಲ್ಲ ಹಿಂದಿನ ಕಾಲದಲ್ಲಿ ಇರ್ಲಿಲ್ಲ. ಹಿಂದಿನ ಕಾಲದಲ್ಲಿ ಔಷಧಿ ಕೊಡೋರು, ಏನ್ ಔಷಧಿ? ನಾಟಿ ಔಷಧಿ. ಶುಗರ್ ಅನ್ನೋದು ಗೊತ್ತಿರ್ಲಿಲ್ಲ. ಅವಾಗೆಲ್ಲ ಬರೀ ಸಾಂಕ್ರಾಮಿಕ ರೋಗಗಳು. ಇವತ್ತು ಇಂಡಿಯಾದಲ್ಲಿ ಹಿಂದಿನ ಕಾಲದಲ್ಲಿ ಬರೀ 17% ಮಾತ್ರ ಸಾಂಕ್ರಾಮಿಕ ರೋಗದಿಂದ ಸಾಯ್ತಾ ಇದ್ದ ಜನ. ಸಾಂಕ್ರಾಮಿಕ ರೋಗ ಗೊತ್ತು, ಇದು ಮಲೇರಿಯಾ, ಜ್ವರ, ಕಾಲ್ರಾ, ಈ ತರ ಹೇಳ್ತಾ ಇದ್ರು. ಕಾಲ್ರಾ ಬಂದ್ಬಿಡದೆ, ಬೆಳಗ್ಗೆ ಬಂದ್ಬಿಡದೆ, ಊರಬ್ಬ ಮಾಡ್ಬೇಕು, ಅಮ್ಮನ್ ತರ್ಸ್ಬೇಕು, ಮಾರಮ್ಮನ್ ಮಾಡ್ಬೇಕು, ಗಂಗಮ್ಮನ್ ಮಾಡ್ಬೇಕು ಅಂತ ಆಗಿನ ಕಾಲದಲ್ಲಿ ಹಿರಿಕರೆಲ್ಲ ಹೇಳ್ತಾ ಇದ್ರು ಅಲ್ವಾ? ಈಗ ಯಾವ ಕಾಯಿಲೆಗೆ ಏನ್ ಕಾಯಿಲೆ, ಏನ್ ಶುಗರ್, ಏನ್ BP, ಏನಿದು ಯಥೇಚ್ಛವಾಗಿ ಬಂದು ಕಾಯಿಲೆಗಳು ಬರೋ ಕಾಯಿಲೆ ಒಂದೊಂದು ಹೆಸರು ಇರ್ತಾವ. ಕ್ಯಾನ್ಸರ್, ಶುಗರ್, ಬೆಡ್, ಯಾವ್ದಾವ್ದು ಆ ಕಾಯಿಲೆಗಳ ಹೆಸರು ಕೇಳಿದ್ರೆ ಭಯ ಆಯ್ತದೆ. ಅಂತ ಪರಿಸ್ಥಿತಿಯಲ್ಲಿ ನಾವು ಕಾಯಿಲೆ ಬಂದಾಗ ನೋಡ್ಕೊಳ್ಳೋಣ, ಹಾರ್ಟ್ ಅಟ್ಯಾಕ್ ಬಂದ್ಮೇಲೆ ನೋಡ್ಕೊಳ್ಳೋಣ.
ಕಿಡ್ನಿ ಫೈಲೂರ್ ಆದ್ಮೇಲೆ ನೋಡ್ಕೊಳ್ಳೋಣ, ಲಿವರ್ ಡ್ಯಾಮೇಜ್ ಆದ್ಮೇಲೆ ನೋಡ್ಕೊಳ್ಳೋಣ, ಏನ್ ಪ್ರಯೋಜನ? ನಾವು ನಾನು ಏನ್ ಮಾಡ್ಬೇಕು? ಇಲ್ಲಿರೋ ಪ್ರಾಡಕ್ಟ್ ಏನ್ ಕೊಟ್ಟಿದ್ದಾರೆ, ನಮ್ದು ಯಾವ್ದು ನೋ ಮೆಡಿಸಿನ್ ಬಗೆಗೆ ನಾನ್ ಮಾತಾಡ್ತಾ ಇದ್ದೆ. ನನ್ನ ಪ್ರಾಡಕ್ಟ್ ಕೊಟ್ಟವ್ರೆ, ಇದೆಲ್ಲ ಗಿಡಮೂಲಿಕೆಯಿಂದ ಆಗಿರೋಂಥದ್ದು ಗೊತ್ತಿದೆ ಎಲ್ಲರಿಗೂ. ಅಯ್ಯೋ, ಒಂದ್ ಹಾಕಾಡ್ರಿ 2 ಹಾಕಾಡ್ರಿ ಏನಾಗೋಗ್ಬಿಡುತ್ತ. ನನ್ನ ಜೀವನದಲ್ಲಿ ನಂದು ಯಾವ್ದೋ ಒಂದು ಪಾರ್ಟ್ಸ್ ಅಲ್ಲಿ ಮಿಸ್ಟೇಕ್ ಇದೆ, ನಂದು ಎಲ್ಲ ಆರ್ಗನ್ಗಳು ಸೆಲ್ಸ್ಗಳು ಡ್ಯಾಮೇಜ್ ಆಯ್ತಾ ಇದೆ. ಯಾವ್ದಂತ ನನಗೆ ಗೊತ್ತಿಲ್ಲ. ನನಗೆ ಅವು ಸುಸ್ತಾಗೋದು, ಓಡಾಡಕ್ ಆಗಲ್ಲ, ಹಾಗಾದ್ ನನ್ಗೆ ಗೊತ್ತಾ, ನಾನೇ ಡಾಕ್ಟ್ರಾ ಅಂತ. ಅದಕ್ಕೆ ನಾನ್ ಹೇಳೋದೇನಂದ್ರೆ, ಎಲ್ಲ ಒಂದ್ ಕಡೆಯಿಂದ ಹಾಕೊಳ್ಳೋಣ, ಏನೇನ. ಇದಕ್ಕೊಂದು ಉತ್ತರ ಹೇಳ್ತೀನಿ, ಇದಕ್ಕೊಂದು ಸಿಂಪಲ್ ಆಗಿ. ಕಾಸ್ಟ್ಲಿ ಅಂತಿರಲ್ವ, ಎಲ್ಲ ನಾವು ಹೋಟ್ಲಿಗೆ ಹೋಯ್ತೀವಿ, ಹೋದಾಗ ಎಲ್ಲ ಕೇಳಿದಾಗ ಅಲ್ಲಿ ಏನ್ ಅದ್ ಬೇಕು ಇದ್ ಬೇಕೆಲ್ಲ ತಿಂತೀವಿ, ಆರೋಗ್ಯ ಹಾಳು ಮಾಡ್ಕ ಅದ್ರ ಬದಲು ಇದು ತಿನ್ನೋಣ, ಏನಾಗ್ಬಿಡುತ್ತೆ? ಸಾಲ ಮಾಡಿ ಆದ್ರೂ ತುಪ್ಪ ತಿನ್ನು ಅಂತ ನಮ್ಮ ಇವರು ಹೇಳಿರೋದು, ಪುನೀತ್ ರಾಜ್ಕುಮಾರ್. ನನ್ನ ಮೆಡಿಸಿನ್ ನಾನು ತಿಂತ, ನನ್ನ ಆರೋಗ್ಯ ನಾನು ಕಾಪಾಡ್ಕೊಂತ ಇದ್ದೀನಿ. ಯಾಕಿದ್ರ ಬಗ್ಗೆ ನಾನು ಗಮನ ಕೊಡ್ತಾ ಇಲ್ಲ? ಕೆಲ್ಸ ಮಾಡಿ ರೋಗ ತಂದ್ಕೊತೀನಿ, ದುಡ್ಡಿದೆಲ್ಲ ತಗೊಂಡೋಗಿ ಆಸ್ಪತ್ರೆಗೆ ಇಡ್ತಾ ಇದ್ದೀನಿ. ಇವತ್ತು ವೆಲ್ನೆಸ್ ಎಲ್ಲ ಆಸ್ಪತ್ರೆಗಳು ಬೆಳಿತಾವೆ. ಇದಕ್ಕೆಲ್ಲ ಯಾರು ಕಾರಣ? ಅವೇ ಕಾರಣ. ವಾಸ್ತವದಲ್ಲಿ ಯಾವಾಗ ಹೇಳುವಾಗ ಸಂತೋಷವಾಗಿರಕ್ಕೆ ಆಯ್ತಾ ಇಲ್ಲ. ಸಂತೋಷವಾಗಿ ಯಾವಾಗಿರೋದು? ನಾನ್ ಸತ್ ಮೇಲೆ ಸಂತೋಷವಾಗಿ ಜೀವನದಲ್ಲಿ ಬದುಕಿರುವಾಗ ಸಂತೋಷ ಅನ್ನೋದೆಲ್ಲ ನೋವು, ಕೋಪ, ಯಥೇಚ್ಛವಾಗಿ ನೋವು, ಕೋಪ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ಬಿಟ್ಟಿದೆ. ಯಾರನ್ನ ಏನು ಅನ್ನಂಗಿಲ್ಲ, ಇಮಿಡಿಯೇಟ್ ಆಗಿ ಕೋಪ ಮಾಡು, ಇಮಿಡಿಯೇಟ್ ಆಗಿ ನೋವು. ಈ ಮೆದುಳು ಖತರ್ನಾಕ್ ಮೇಲೆ ಅಲ್ವಾ? ಆ ಕೋಪ ಬಂದಾಗ ಏನ್ ಒಂದು ಕ್ಷಣ, ಒಂದು ಸೆಕೆಂಡ್, ಈ ಕೋಪ ಅನ್ನೋದು ಅಷ್ಟು ಅದ್ಭುತ, ಸಿಟ್ಟು ಅನ್ನೋದು ಅಷ್ಟು ಅದ್ಭುತ. ಇದ್ರ ಬಗ್ಗೆ ಹೇಳ್ತಾ ಹೋದ್ರೆ ಇವತ್ತೆಲ್ಲ ಇಡೀ ದಿನವೇ ಸಾಲಲ್ಲ. ನನ್ನ ಜೀವನ ಹಾಳು ಮಾಡೋದೇ ಕೋಪ. ಏನೋ ಹೇಳ್ತಾರೆ, ಏನು ಅವ್ನಿಗೇನು ಹೇಳ್ಬಿಡ್ತಾನೆ, ಇಲ್ಲಿ ಮಾಡೋರು ಯಾರು? ಮನೇಲಿ ಇರ್ಬೋದು, ಆಚೆ ಇರ್ಬೋದು. ಇದು ಪ್ರತಿಯೊಬ್ಬರಿಗೂ ಪಾಯಿಂಟ್ಸ್. ಇವಾಗ ನಾನು ಯಾರಿಗೋ ಮೇಡಮ್ ಹಿಂಗಿದೆ, ಅವ್ರು ಮೇಡಮ್ ಓಹೋ ಅಪ್ಪ ಹೇಳ್ಬಿಡ್ತಾನೆ, ಇಲ್ಲಿ ಮಾಡೋರು ಯಾರು? ಅವ್ರ ಮೈಂಡ್ ಅಲ್ಲಿ ಆ ಥಾಟ್ ಬಂದೇ ಬರುತ್ತೆ, ಯಾರನ್ನ ಅಲ್ಲಿ. ಸರಿ, ನಾವೆಲ್ಲ ಅನುಭವಿಸ್ತಾ ಇದೀವಿ. ಈ ಕೋಪ ಅನ್ನೋದು ಬಹಳ ಕೆಟ್ಟದ್ದು. ಕೋಪ ಮುಂಚೆ ತಾಳ್ಮೆ ತಂದ್ಕೊಂಡು ತುಂಬಾ ಕಷ್ಟ. ಇದಕ್ಕೆ ಉದಾಹರಣೆನು ಇದೆ, ಎಷ್ಟೋ ಆಯ್ತು. ನಿನ್ನೆ ಯಾಕಂದ್ರೆ ನಮ್ಮ ಜೀವನದಲ್ಲಿ ನಡೆಯಲು ಸಹ ಎಂತೋ ಉದಾಹರಣೆ ಅಂದ್ರೆ ಅಷ್ಟು ಉದಾಹರಣೆ. ನಮ್ಗೆ ವಾದ ನಡೆಯಿತು, ವಿವಾದದಲ್ಲಿ ಯಾಕಂದ್ರೆ ನಾನೇನ ಕೋಪ ಮಾಡ್ಕೊಂಡೆ ಮಜ್ಜಿಗೆ ಮಾತಾಡಿದ್ರೆ ಬೀದಿಲ್ ರೋಡಲ್ಲಿ ನಿಂತ್ಕೋಬೇಕಾಯ್ತು. ರೋಡಲ್ಲೇ ನಾನು ಅದಕ್ಕೆ ಕೋಪ ದಂಡ ಮಾಡಿದೆ, ಕೋಪ ತಗೊಳ್ಳಿಲ್ಲ, ಸೈಲೆಂಟ್ ಆಗಿ ಕೂತ್ಕೊಂಡೆ, ಏನೇನ ಬೈಕೊಂಡು ಕೈ ಮುಗಿದೆ ದೇವರಿಗೆ, ಭಗವಂತ ಗಣೇಶಪ್ಪ ನೀನೇ ನೋಡ್ಕೊಳ್ಳೋ. ಇಷ್ಟೊಂದು ಮಾತಾಡ್ತಾವ್ರೆ ಅಮ್ಮ ಮಗಳಿಬ್ರು. ನಾನೇನೋ ಕೋಪ ಮಾಡ್ಕೊಂಡಿದ್ರೆ ಏನಾಗ್ತಿದ್ದು ನನ್ನ ಜೀವನ ಅನ್ನೋದನ್ನ ಥಿಂಕ್ ಮಾಡಿದೆ. ನನ್ನ ಗುರುಗಳನ್ನ ನೆನ್ಸ್ಕೊಂಡೆ, ಆ ದೇವ್ರನ್ನ ನೆನ್ಸ್ಕೊಂಡೆ, ಮೋದಿಗೇರ್ ಫ್ಯಾಮಿಲಿ ನೆನ್ಸ್ಕೊಂಡೆ. ಎಲ್ಲ ಭಗವಂತ ಪಾಪ ಅನ್ನೋದು ಕಮ್ಮಿ ಮಾಡಪ್ಪ ನನಗೆ. ತುಂಬಾ ರಾತ್ರಿ ಎಲ್ಲ ನೆನ್ನೇನೆ ನಿದ್ದೆ ಮಾಡಿದೆ. ಯಾಕೆಂದ್ರೆ ನಾನೇನ ಕೋಪ ತಗೊಂಡು ನಾನು ಅವ್ರು ತಿರ್ಸಿ ಮಾತಾಡಿ ಮಗಳ ಕೆಲಸ ಮಾಡ್ಕೊಳ್ಳಿ, ಇಲ್ಲಿ ಬೇರೆ ಉದ್ದೇಶ ನಾನು ಹೇಳ್ತಾ ಇಲ್ಲ, ನನ್ನ ಉದ್ದೇಶನೇ ಹೇಳ್ತಾ ಇದ್ದೀನಿ. ಪಾಪ ಅನ್ನೋದು ಎಷ್ಟು ಕೆಲಸ ಮಾಡುತ್ತೆ ಅನ್ನೋದು ನಮ್ ಗುರುಗಳ ಹತ್ರ ಹಂಚ್ಕೊಂಡೆ, ನನಗೆ ರಿಲೀಫ್ ಆಯ್ತು. ನಾನು ಯಾರ ಹತ್ರ ಹೇಳಕ್ ಹೋಗಿಲ್ಲ, ನನ್ ಗುರುಗಳ ಹತ್ರ ಹೇಳ್ದೆ. ಯಾಕೆ
ನನ್ನ ಮೈಂಡ್ ರಿಲೀಫ್ ಆಯ್ತು. ಯಾಕಂದ್ರೆ ಹೆಚ್ಚಿಗೆ ಮಾತಾಡ್ತಾ ಹೋದ್ರೆ ಇಲ್ಲ ಇದ್ ಮಾತಾಡ್ಲೇಬೇಕು ಅಂತ ಇವತ್ತು ನಾವು ಯಾರು ಏನು ಇದಿಲ್ಲ. ಪ್ರತಿಯೊಬ್ಬ ವ್ಯಕ್ತಿಗೂ ಪಾಪ ಬಂದೇ ಬರುತ್ತೆ. ಆ ಪಾಪ ಬಂದಾಗ ಏನ್ ಮಾಡ್ಕೊತೀವ ಕಾರಣ ಗೊತ್ತಿಲ್ಲ. ಅದಕ್ಕೆ ನನ್ನ ಆತ್ಮೀಯ ಒಬ್ಬ ಪಾಪ ತಗೊಂಡು ಹೆಂಡತಿ ಮೇಲೆ ಹೆಂಡತಿ ಏನೋ ಬೈಲು ಅಂತ ನಾನ್ ಸಾಯ್ತೀನಿ ಅಂತ ಹೋಗಿ ನೇಣ್ ಹಾಕೊಂಡ್ ಸತ್ತೋದ. 10-15 ದಿನ ಆಯ್ತು ಇವತ್ತಿಗೆ. ಪಾಪ ಅನ್ನೋದು ಎಷ್ಟು ಕೆಲಸ ಮಾಡುತ್ತೆ ನೋಡಿ. ಕ್ಷಣ ಮಾತ್ರ, ಒಂದು ಕ್ಷಣ ಮಾತ್ರ. ಆ ಕ್ಷಣದಲ್ಲಿ ಏನಾಗುತ್ತೆ ಅನ್ನೋದು ಗೊತ್ತಾಗಲ್ಲ. ಈ ಮೈಂಡ್ ಏನ್ ಮಾಡುತ್ತೆ ಅಂತ ಗೊತ್ತಾಗೋದಿಲ್ಲ. ಈ ಮೆದುಳು ಆ ತರ ನನ್ನ ಥಿಂಕ್ ಮಾಡುತ್ತೆ. ಪಾಸಿಟಿವ್ ನೆಗೆಟಿವ್ ತಗೊಂಡ್ಬಿಡುತ್ತೆ. ನೆಗೆಟಿವ್ ಥಿಂಕಿಂಗ್ ಜಾಸ್ತಿ ಕೊಟ್ಬಿಡುತ್ತೆ. ಪಾಸಿಟಿವ್ ಥಿಂಕಿಂಗ್ ಹೋಗಲ್ಲ. ಅದಕ್ಕೆ ನಾವು ಆದಷ್ಟು ಪಾಸಿಟಿವ್ ಥಿಂಕಿಂಗ್ ಅಲ್ಲಿ ಇರ್ಬೇಕು ಅಂತ ಹೇಳ್ತಾರೆ. ಕಮ್ಮಿ ಮಾಡ್ಕೊ, ಏನಾಯ್ತದ ಹಾಗೆ ಮಾತಾಡಿ, ನೀವೇ ಮಾತಾಡಿ ಅಂತ ಬಿಡ್ಬೇಕು. ನಾನ್ ಕೋಪ ಮಾಡ್ಕೊಂಡು ನನ್ನ ಆರೋಗ್ಯ ನಾನು ಹಾಳು ಮಾಡ್ಕೊಂಡ್ರೆ ಇವತ್ತು ನಿಮ್ ಮುಂದೆ ಕುತ್ಕೊಳಕ್ ಆಯ್ತಿರ್ಲಿಲ್ಲ. ರಾತ್ರಿ ಸವಿತಮ್ಮನ್ಗೆ ಹೇಳಿಲ್ಲ, ಸಿಂಪಲ್ ಆಗಿ ಹೇಳ್ದೆ ಅಷ್ಟೇ. ಯಾಕಂದ್ರೆ ನನ್ನ ವಿಷಯನೇ ಇವತ್ತು ನಾನು ಹೇಳ್ಬೇಕು ಅಂತಾನೆ ರಾತ್ರಿ ಅನ್ಕೊಂಡು. ಯಾಕಂದ್ರೆ ನಾನು ನೋಡಿ ಕೂಲಾಗಿ ಎಷ್ಟು ಚೆನ್ನಾಗಿದ್ದೀನಿ, ಸಂತೋಷವಾಗಿದ್ದೀನಿ, ನಿಮ್ ಮುಂದೆ ಎಲ್ಲ ನಗ್ನಗ್ತಾ ಕೂತಿದ್ದೀನಿ. ಖಂಡಿತ ಮೋದಿಕೆರೆಯಲ್ಲಿ ಇರೋದಕ್ಕೆ ಇದೆಲ್ಲ ಸಿಕ್ಕಿ. ಮೋದಿಕೆರೆಯಲ್ಲಿ ನಾನಿಲ್ಲ ಅಂದಿದ್ರೆ ಏನಾಗೈತೆ ಅಂತ ಗೊತ್ತಿಲ್ಲ. ಮೋದಿಕೇರ್ ವೆರಿ 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 ಲೇಟೆಸ್ಟ್. ಇವತ್ತು ನನ್ನ ಆರೋಗ್ಯ, ನನ್ನ ಜೀವನ, ನನ್ನ ಮಗನ ಹತ್ರ ತಗೊಂಡು ಕೂಲಾಗಿ ಸಂತೋಷವಾಗಿ ನಗುವಾಗ್ತಾ ಎಲ್ಲರ ಹತ್ರ ಮಾತಾಡಿ ಮನೆಯವ್ರನ್ನ ಸಮಾಧಾನ ಮಾಡಿ ಎಲ್ಲ ಆರಾಮಾಗಿದೆ. ಇದೇ ಮೋದಿಕೇರ್ ಹೋಗ, ಇದೇ ಮೋದಿಕೇರ್, ಅದೇ ಮೋದಿಕೇರ್ ಜೀವನ ಏನಾಗಿರೋದು ಗೊತ್ತಿಲ್ಲ. ಪ್ರತಿಯೊಬ್ಬ ವ್ಯಕ್ತಿನ ಅರ್ಥ ಮಾಡ್ಕೋಬೇಕಾದ್ರೆ ನಮ್ಗೆ ಏನ್ ಸಿಗುತ್ತೆ. ಕೋಪ ಅನ್ನೋದು ಎಷ್ಟು ಕೆಟ್ಟದು. ಖಂಡಿತ ನಮ್ಗೆ ಏನ್ ಕೋಪ ಅನ್ನೋದು ದಯವಿಟ್ಟು ಯಾರು ಮಾಡ್ಕೊ ಬರ್ತದೆ. ಕೋಪ ಎಲ್ಲಾರ್ಗೂ ಬರ್ತದೆ. ಅಕ್ಷದ ಹುಡುಗರನ್ನ ಮಾತಾಡ್ಸಕ್ಕಾಗಲ್ಲ, ಅವನ್ಗೂ ಕೋಪ ಬರ್ತದೆ. ನಾವು ಕೋಪನ ಕಂಟ್ರೋಲ್ ಮಾಡ್ಕೋಬೇಕು. ತುಂಬಾ ಅದ್ಭುತ. ಇದ್ರ ಬಗೆಗೆ ನಮ್ ವಿಜಯ್ ಸರ್ ಅದ್ಭುತವಾಗಿ ಬರ್ಸಿದ್ದಾರೆ. ಪಾಪ ಮಾಡಿ ಯಾರ ಮೇಲೂ ರೇಗ್ಬೇಡಿ. ದಾರಿಲಿ ಹೋಗುವಾಗ, ಗಾಡಿಲಿ ಹೋಗುವಾಗ ಯಾರನ್ನ ಅಡ್ಡ ನೀನ್ ನಮ್ಮನ್ನ ಬೈತಿ ವಿಜಯ್ ಸರ್. ಸಮಾಧಾನ ನಟರಾಜ್ ಸರ್ ನಾವೆಲ್ಲ ಎಷ್ಟೋ ಸಾರಿ ಆಗಿದೆ. ಅದೇ ವಿಜಯ್ ಸರ್ ಹೇಳೋದು. ಅದಕ್ಕೆ ಹೇಳೋದು ಜೀವನ ಶಿಕ್ಷಣ ತುಂಬಾ ಅದ್ಭುತವಾಗಿ ಬೇಕು ನಮ್ಗೆ. ಒಬ್ಬ ವ್ಯಕ್ತಿ ಎದುರು ಬಂದಾಗ ನಾನು ಬೈದ್ರೆ ಅವನ ನಿಂತ್ಕೊಂಡು ಬೈತಾನೆ, ಮಾರಾಮಾರಿ ಆಗುತ್ತೆ. ಏನ್ ಪ್ರಯೋಜನ? ಆಯ್ತು ಸಾರಿ, ವಿಜಯ್ ಸರ್ ಸಾರಿ ಕೇಳ್ತಾ ಇದ್ರು ನಾವು ಕಂಡಂಗೆ. ಅವರು ಆಯ್ತು ಸರ್ ಅಂತ ಹೇಳಿ ಟ್ಯಾಂಕ್ಸ್ ಔಟ್ ಹೋಗೋರು. ಸೆಕೆಂಡ್ ಅಲ್ಲಿ ರಿಲೀಫ್ ಆಯ್ತಿತ್ತು. ನಾನು ಪಾಪ ತಗೊಂಡ್ರೆ ಅಲ್ಲಿ ಏನಾಗುತ್ತೆ ಪಾಪ ಬರ್ತದೆ ನಮ್ಗೆ. ನಮ್ಮ ಗುರುಗಳು ಬೈತಾರೆ, ಸರ್ವ ಸೃಷ್ಟಿ ಅಟೆಂಡ್ ಮಾಡಿದ್ದೀರಾ, ಇಷ್ಟೆಲ್ಲ ಡೈಮಂಡ್ ಕ್ಲಾಸ್ ಅಟೆಂಡ್ ಮಾಡಿದ್ದೀರಾ, ಬೂಟ್ ಕ್ಯಾಂಪ್ ಅಟೆಂಡ್ ಮಾಡಿದ್ದೀರಾ, ಇಲ್ಲ ಪಾಪ ಕಮ್ಮಿ ಮಾಡ್ಕೊಂಡಿಲ್ಲ ನೀವು. ಇಲ್ಲ ಗುರುಗಳೇ ಕಮ್ಮಿ ಮಾಡ್ಕೊಂತ ಇದ್ದೀವಿ. ನಾನು ಇಷ್ಟು ದಿನ ಕಲ್ತಿದ್ ಮೋದಿಕೆರಲ್ಲಿ ನಿನ್ನೆ ತುಂಬಾ ಅದ್ಭುತವಾಗಿ ನನಗೆ ವರ್ಕ್ ಆಯ್ತು. ತುಂಬಾ ಸಂತೋಷ ಆಯ್ತು. ನಗ್ನಗ್ತಾ ಹೇಳಕ್ ಇಷ್ಟಪಡ್ತೀನಿ. ಇವತ್ತು ಮೋದಿಕೆರಲ್ಲಿ ಏನೆಲ್ಲ ಪಡಿತಾ ಇದ್ವಿ. ಇವತ್ತು ಒಂದ್ ಬ್ಯಾಚ್ ನಮ್ಮ ಆಂಧ್ರ ಟೀಮ್ ಫಾರಿನ್ ಹೋಗಿ ಬಂತು. ಮಲೇಷಿಯಾ ಟ್ರಿಪ್ ಎಂಜಾಯ್ ಮಾಡ್ಕೊಂಡ್ ಬಂದ್ರು ಅದ್ಭುತವಾಗಿ. 2ನೇ ಟ್ರಿಪ್ ಹೋಗಿದೆ, ಅದು ಇವತ್ ನೈಟ್ ಬರ್ತಾ ಇದೆ. ಇವತ್ ನೈಟ್ 11 ಗಂಟೆಗೆ ನಮ್ಮ ಗುರುಗಳು ಎಲ್ಲ ಟಾಪ್ ಲೀಡರ್ಗಳು ಎಲ್ಲ ಒಳ್ಳೆ ಭಯಂಕರ ಟೀಮೇ ಹೋಯ್ತಾ ಇದೆ. ನಮ್ ಗುರುಗಳು ಆಯ್ತಾವ್ರೆ, ಎಷ್ಟು ಖುಷಿ ಆಗುತ್ತೆ. ನಮ್ಮ ಗುರುಗಳು ಇವತ್ ನೆನ್ನೆ ಮೊನ್ನೆ ಒಂದ್ ಟ್ರಿಪ್ 2 ಟ್ರಿಪ್ 3 ಟ್ರಿಪ್ ಅಲ್ಲ, 19 ಟ್ರಿಪ್, 19 ದೇಶ ನೋಡಿದ್ದಾರೆ. ಲಂಡನ್, ಫ್ರಾನ್ಸ್, ಯಾವ ದೇಶ ನೋಡ್ಬೇಕು, ಯಾವ ದೇಶ ಎಲ್ಲಾ ಕಂಟ್ರಿನೂ ಅಟೆಂಡ್ ಮಾಡಿದ್ದಾರೆ. ಅವರೇ ಅದೇ ನಮ್ಮ ಸ್ವಂತ ದುಡ್ಡಲ್ಲಾಗದ್ರೆ ನಾವು ಹೋಗಕ್ ಆಯ್ತಿತ್ತ? ನನಗೆ ಮೋದಿಕೇರ್ ಗುರುಗಳು, ಮೋದಿಕೇರ್ ಫ್ಯಾಮಿಲಿ, ಮೋದಿಕೇರ್ ನಮ್ ಸಮೀರ್ ಸಾರು ಎಂಜಾಯ್ ಮಾಡಿ. ವರ್ಷ ಇಡೀ ಕಷ್ಟ ಬಿದ್ದೀರ, ಹೋಗಿ 10 ದಿನ ಎಂಜಾಯ್ ಮಾಡ್ಕೊ ಬನ್ನಿ. ನಾನ್ ನಿಮ್ಗೆಲ್ಲ ಸಪೋರ್ಟ್ ಮಾಡ್ತೀನಿ, ನಾನ್ ಕೊಡ್ತೀನಿ ನಿಮ್ಗೆ. ನೀವೇನ ದುಡ್ಡಾಕ್ ಹೋಗಿ ಅಂತ ಹೇಳ್ತಾ ಇದೀವ? ಏನು ಇಲ್ಲ. ಎಲ್ಲ ನಾವ್ ಇಲ್ಲಿಂದ ಅಲ್ಲಿ ಏರ್ಪೋರ್ಟ್ ಹೋಗೋದೇ ನನ್ ದುಡ್ಡು ಖರ್ಚು. ಏರ್ಪೋರ್ಟ್ ಇಂದ ತಿರ್ಗಾಬಂದ್ ಏರ್ಪೋರ್ಟ್ ಇಲ್ಲಿವರೆಗೂ ಅವನ್ನೆಲ್ಲ ನಮ್ಮ ಗುರುಗಳದೇ. ನಮ್ಮ ನಟರಾಜ್ ಸರ್ ಹೋಯ್ತಾ ಅವ್ರೆ ಅಂದ್ರೆ ನೋಡಿ, ರಾಜು ಸರ್
ಇವ್ರ ಬಗೆಗೆ ಅದ್ಭುತವಾಗಿ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ನಾನು 22 ವರ್ಷದಿಂದ ಸತತವಾಗಿ ರಾಜಸ್ಥಾನ ನೋಡ್ತಾ ಇರೋದು. ಅಶೋಕ ಹೋಟೆಲ್ ಟ್ರೈನಿಂಗ್ ಕೊಡೋವಾಗಿಂದ ಇವತ್ತು ಅವರು 39 ದೇಶ ನೋಡಿದ್ದಾರೆ. 39 ಸಾರಿ ಫಾರಿನ್ ಟ್ರಿಪ್ಗೆ ಎಂಜಾಯ್ ಮಾಡ್ಕೊಂಡ್ ಬಂದಿದ್ದಾರೆ. ಒಂದಲ್ಲ ಎರಡಲ್ಲ ಸಾಮಾನ್ಯಗಳು ಎಷ್ಟು ಅದ್ಭುತವಾಗಿರುತ್ತೆ. ಒಂದು ಹಳ್ಳಿಲಿ ಹುಟ್ಟಿದ್ದ ರೈತರ ಮಗ ಇವತ್ತು ಆಲ್ ಓವರ್ ಇಂಡಿಯಾದಲ್ಲಿ ಹೆಸರು ಮಾಡಿರೋಂತ ವ್ಯಕ್ತಿ, ಆಲ್ ಓವರ್ ಇಂಡಿಯಾದಲ್ಲಿ ಬೆಸ್ಟ್ ಟ್ರೈನರ್. ಇವರು ಸೆಮಿನಾರ್ ಕೇಳಕ್ಕೆ ಸಾವಿರಾರು ಜನ ಕಾಯ್ತಾ ಇರ್ತಾರೆ. ಅವ್ರು ಕೊಡೋ ಒಂದೊಂದು ಇದನ್ನು ಅಷ್ಟು ಅದ್ಭುತವಾಗಿರುತ್ತೆ. ಇವಾಗ ಫಾರಿನ್ ಹೋದ್ರು ಸಹ ಅಲ್ಲಿ ಸುಮ್ಮನೆ ಇರ್ತಲ್ಲ, ಎಲ್ಲಾರನ್ನು ಅಲ್ಲಿ ಮೋಟಿವೇಶನ್ ಮಾಡ್ತಾರೆ, ಅಲ್ಲಿ ಅವ್ರಿಗೆಲ್ಲ ಕೊಡ್ತಾರೆ. ಎಷ್ಟು ಅದ್ಭುತವಾಗಿದೆ ಅಂತ ಕೇಳ್ತಾ ಇವರು ನಿಜಕ್ಕೂ ನಮ್ಮ ಮೋದಿಕರಲ್ಲಿ ಎಣ್ಣೆ ಗುರು. ನಮ್ಗೆ ಸಮೀರ್ ಸಾರ್ ಬಿಟ್ರೆ ನೆಕ್ಸ್ಟ್ ಇವರೇ ನಮ್ಗೆಲ್ಲ. ಅಷ್ಟು ಅದ್ಭುತವಾಗಿ ಇವತ್ತು ಕರ್ನಾಟಕದಲ್ಲಿ ನಮ್ಮನ್ನೆಲ್ಲ ಅಷ್ಟು ಕೈ ಹಿಡಿದು ಅಷ್ಟು ಖುಷಿಯಾಗಿ ಅಷ್ಟು ಸಂತೋಷವಾಗಿ ಪ್ರತಿಯೊಬ್ಬ ವ್ಯಕ್ತಿನೂ ಸಹ ಅಷ್ಟು ಚೆನ್ನಾಗಿ ಮಾತಾಡ್ತಾರೆ. ಅಷ್ಟೊಂದು ಇದು ಕೊಡ್ತಾರೆ, ರೆಸ್ಪಾನ್ಸ್ ಕೊಡ್ತಾರೆ. ಯಾರು ಮಾತಾಡ್ತಾರೆ ಈ ಕಾಲದಲ್ಲಿ ಅವ್ರು ಬರೋ ಇದ್ರಲ್ಲಿ ಏನಾಗಬೇಕಾದ್ರೆ ಅವ್ರು ಮಲಗಿದ್ರು ತಿಂಗಳ 30 ಲಕ್ಷ ಬರ್ತದೆ. ಏನಕ್ಕಾಗಿ? ಇನ್ನ ಸಾವಿರಾರು ಜನಕ್ಕೆ ಆರೋಗ್ಯ ಕೊಡೋಣ, ಸಾವಿರಾರು ಜನಕ್ಕೆ ಜೀವನ ಶಿಕ್ಷಣ ಕೊಡೋಣ, ಸಾವಿರಾರು ಜನಕ್ಕೆ ಅವಕಾಶ ಕೊಡೋಣ. ಬೇರೆ ಎಲ್ಲಿದೆ ತೋರಿಸಿ, ಯಾವ ಫೀಲ್ಡಲ್ಲಿ ಯಾರು ನಮ್ಗೆ ಸಹಾಯ ಮಾಡ್ತಾರೆ, ನಮ್ಮನ್ನ ಕೈ ಹಿಡಿದು ಯಾರು ನಡೆಸ್ತಾರೆ? ಇವತ್ತು ನಟರಾಜ್ ಸಾರು ಇಷ್ಟೆಲ್ಲ ಮುಂದುವರಿಬೇಕಾದ ಕಾರಣ ಈ ನಮ್ಮ ಅಣ್ಣ ತಮ್ಮದಿರ ಗುರುಗಳು. ಯಾಕಂದ್ರೆ ಅವರು ಹೇಳಿದ್ದೊಂದೇ, ನಾವಿದ್ದೀವಿ, ನೀನ್ ಮುನ್ನಡಿ, ನಿನ್ ಕೈಯಲ್ಲಿ ಆಯ್ತದೆ ಅಂತ ಹೇಳ್ದಂತ ವ್ಯಕ್ತಿಗಳು. ಅವತ್ತು ಅವ್ರು ಹೇಳಿಲ್ಲ ಅಂದ್ರೆ ಇವತ್ತು ನಮ್ ನಟರಾಜ್ ಸರ್ ಏನಾಗ್ಬಿಡ್ತಿದ್ರು, ಯಾವ್ದೋ ಊರಲ್ಲಿ ಹೋಗಿರ್ತಿದ್ರು. ಇವತ್ತೆಲ್ಲ ಮಲೇಷಿಯಾ ಟ್ರಿಪ್ ಅಲ್ಲಿ ಎಂಜಾಯ್ ಮಾಡಕ್ ಆಯ್ತಿತ್ತ ಅರ್ಥ ಮಾಡ್ತಾರೆ. ಪ್ರತಿಯೊಬ್ರು ಅಷ್ಟೇ ಅಷ್ಟು ಅದ್ಭುತವಾಗಿ. ಯಾಕಂದ್ರೆ ನಮ್ ಸಮೀರ್ ಸರ್ ಎಲ್ಲಾರ್ಗು ಇದೆ, ಎಲ್ಲಾರ್ಗು ಅವಕಾಶ ಇದೆ, ಮಾಡೋಣ, ಎಲ್ಲಾರು ಮಾಡೋಣ. ನಮ್ ನಟರಾಜ್ ಸರ್ ನೋಡಿ, ನಮ್ ನಟರಾಜ್ ಸರ್ ನೋಡೋಣ ಖುಷಿ ಆಗುತ್ತೆ ನೋಡಿ. 20 ದಿನ 25 ದಿನ ಆಯ್ತು ಊರ್ಗ್ ಹೋಗಿ. ಇವತ್ತು 1 ಗಂಟೆ ಅಂತ ಏನು ಹಾಕಿಲ್ಲ. ಮೋದಿ ಕೇರ್ದು ಮನೆ ಕೆಲಸ ಮಾಡ್ತಾ ಇದ್ದಾರೆ. ಮೋದಿ ಕೇರ್ ಫೋನಲ್ಲಿ ಮಾತಾಡಿದ್ದಾರೆ ಎಲ್ಲಾರ ತವನು, ಏನು ಕೆಲಸ ಮಾಡಿಲ್ಲ ಮೋದಿ ಕೇರಲ್ಲಿ. ಅಲ್ಗೂ 10 ಲಕ್ಷ ಬಿಸ್ನೆಸ್ ಜಾಸ್ತಿ ಬಂತು, 9-10 ಲಕ್ಷ ಜಾಸ್ತಿ ಬಂತು. ನಾನೇನು ಕೆಲಸ ಮಾಡಿಲ್ಲ ಅಂದ್ರೆ ಬಿಸ್ನೆಸ್ ಬರ್ತಾ ಇದೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ. ನೋಡಿ, ನನ್ನ ಆರಾಧ್ಯ ದೈವ ನಮ್ಮ ಅಕ್ಕ, ಇವರ ತಂಗಿನೇ ನನಗೆ ರಾಮಲಕ್ಷ್ಮಿ ನೋಡು, ಇವರೆಲ್ಲ ಹೆಂಗೆ ಅಷ್ಟೇ ಎಂಜಾಯ್ ಮಾಡಿ. ನಾನು ಬ್ಯಾಂಕಾಕ್ ಕರ್ಕೊಂಡೋಗಿದ್ದಾಗ ಅಷ್ಟೇ ಮೇಡಮ್ ಅಷ್ಟು ಅದ್ಭುತವಾಗಿ ನಮ್ ಜೊತೆ ಎಲ್ಲ ಎಂಜಾಯ್ ಮಾಡಿದ್ರು. ಒಂದು ಖುಷಿಗೆ ಸಂತೋಷ ಇಲ್ಲೆಲ್ಲ ಸಿಕ್ಕಲ್ಲ ಸಮಯ. ಅದೇ ಮಲೇಷಿಯಾ ಯಾವ್ದೇ ಟ್ರಿಪ್ ಆಗಲಿ, ಟ್ರಿಪ್ ಅಲ್ಲಿ ಹೋದಾಗ ಟ್ರಿಪ್ ಹೋಗ್ತೀವಿ ನಾವು, ಖರ್ಚು ಮಾಡ್ಕೊಳಲ್ಲ ಟ್ರಿಪ್ ಅಲ್ಲ, ಅದು ದುಡ್ಡು ಅಯ್ಯೋ ಇಷ್ಟೊಂದಾಗತ್ತೆ, ಅಯ್ಯೋ ಇಷ್ಟ ಆಗೋಯ್ತು, ಆ ನೋವು ಪಡ್ತಾ ಇರ್ತೀವಿ. ಅದೇ ಈ ಟ್ರಿಪ್ ಅಲ್ಲಿ ಹೋದಾಗ ಎಷ್ಟು ಎಂಜಾಯ್ಮೆಂಟ್ ಮಾಡ್ತೀವಿ, ಎಷ್ಟು ಖುಷಿ ಇರುತ್ತೆ, ಆ ಸಂತೋಷ, ಆ ವೈಭೋಗ ಬೇರೆ ಎಲ್ಲೂ ಸಿಕ್ಕಲ್ಲ. ನಮ್ಮ ರಾಮಲಕ್ಷ್ಮಿ ಮೇಡಮ್ ಯಾವ ಟ್ರಿಪ್ ಬಿಡಲ್ಲ, ಎಲ್ಲಾ ಟ್ರಿಪ್ ಅದು ರುಬ್ದವ್ರು ಹಾಕೊಂಡು. ನಮ್ ನಟರಾಜ್ ಸರ್ ಇದು 19ನೇ ಟ್ರಿಪ್. ಅದೇ ರಾಮಲಕ್ಷ್ಮಿ ಮೇಡಮ್ ಏನೋ ಒಂದು 10 ವರ್ಷದಿಂದ ಇದ್ದಿದ್ರೆ ಇಷ್ಟೊತ್ತು ಒಂದು 25 ಟ್ರಿಪ್ ಆಗ್ಬಿಟ್ಟಿರು. ಅವ್ರೊಂದು ಬಿಡ್ತಿರ್ಲಿಲ್ಲ. ಅದೇ ಹೇಳೋದು, ಡ್ರೀಮ್ ದೊಡ್ಡದಾಗಿತ್ತು. ಅವ್ರ ಡ್ರೀಮ್, ಅವ್ರ ಕನಸು, ಅವರ ಕನಸು ಏನಿದೆ ಚಂದ್ರಯಾನ. ಖಂಡಿತ ಕನ್ಸ್ ಕಾಣೋದು ನಾನು. ನಟರಾಜ್ ಸರ್ ಹೇಳ್ತಾರಲ್ಲ ಹೆಲಿಕಾಪ್ಟರ್ ಅಂತ, ಖಂಡಿತ ಹೇಳಿಸ್ತಾರೆ ಹೆಲಿಕಾಪ್ಟರ್. ಇವತ್ತೆಲ್ಲ ನಾಳೆ ಬಂದೇ ಬರುತ್ತೆ. ನಾನು ಇರ್ಲೇಬೇಕಂತೇನಿಲ್ಲ, ನನ್ನ ಮಕ್ಕಳು ಮೊಮ್ಮಕ್ಕಳು ಯಾರೋ ಒಬ್ರು ಹೆಲಿಕಾಪ್ಟರ್ಸ್ ನನ್ನ ಡ್ರೀಮ್ ನ ಫುಲ್ಫಿಲ್ ಮಾಡ್ತಾರೆ. ಇದು ಸತ್ಯ. ನಮ್ ನಟರಾಜ್ ಸಾರು ಮಿಲ್ಲರ್ ಕೆಲಸ ಮಾಡೋವಾಗ ಅವ್ರು ಅನ್ಕೊಂಡಿದ್ರು, ಇದೆಲ್ಲ ನಾನ್ ಕಾರ್ ಓಡಿಸ್ತೀನಿ, ಆ ಕಾರ್ ಓಡಿಸ್ತೀನಿ, ಇಂತ ಮನೆ ಕಟ್ತೀನಿ ಅಂತ ಅನ್ಕೊಂಡಿದ್ರ? ಇಲ್ಲ. ಇವತ್ತು ಇಷ್ಟೆಲ್ಲ ಫಾರಿನ್ ಟ್ರಿಪ್ ಎಂಜಾಯ್ ಮಾಡ್ತಿದ್ರ? ಇದೆಲ್ಲ ಸಿಕ್ಕಿದಲ್ಲಿ ಮೋದಿ ಕೇರ್. ಖಂಡಿತ ಎಲ್ಲಾರ್ಗು, ಪ್ರತಿ ಒಬ್ಬರಿಗೂ ಅವಕಾಶ ಇದೆ. ಅಯ್ಯೋ ಅವ್ರಿಗೇನು ಇದಿತ್ತು ಹೇಳ್ತಾರೆ, ಅವ್ರಿಗೆ ಏನೋ ಇತ್ತಪ್ಪ, ಅವ್ರಿಗೆ ಇದಾಗೋಯ್ತು, ನಮ್ಮಂತವ್ರಿಗೆಲ್ಲ ಆಗಲ್ಲ. ಖಂಡಿತ ಅದೆಲ್ಲ ಸುಳ್ಳು. ಇವತ್ತು ತಮಿಳ್ನಾಡಲ್ಲಿ ವಿಜಯ್ ಮುಖ್ಯಮಂತ್ರಿ ಕಂಚ್ಕೊಂಡಿದ್ದ, ನಾನು ಮುಖ್ಯಮಂತ್ರಿ ಆಯ್ತೀನಿ ಅಂತ. ಅವ್ರ ಡ್ರೀಮ್ ಸ್ಟ್ರಾಂಗ್ ಆಗಿತ್ತು.
ಏನೇ ಆಗ್ಲಿ ನಾನು ಹೋರಾಡ್ಬೇಕು. ಕೊಡೋದು ಬಿಡೋದು ಭಗವಂತನ ಸೇರಿದ್ದು. ನಾನ್ ಮಾಡೋ ಕೆಲಸ ಮಾಡ್ಬೇಕು. ಎಲ್ ಮಾಡ್ತಾ ಇದ್ದೀನಿ ಬೇರೆಯವ್ರ ಕತೆ ಬೇಡ, ನನ್ ಕತೆ ಎಲ್ ಮಾಡ್ತಾ ಇದ್ದೀನಿ. ನನಗೆ ಅಚೀವ್ಮೆಂಟ್ ಮಾತ್ರ ಬೇಕು, ಕೆಲಸ ಮಾತ್ರ ಬೇಡ. ಕೆಲಸ ಮಾಡಿದ್ರೆ ತಾನೆ ಭಗವಂತ ನಮಗೂ ದಾರಿ ತೋರ್ಸೋದು. ಏನೋ ಮಾಡ್ತೀವಿ, ನನಗೇನು ಸಾಧನೆ ಸಿಕ್ಕಿಲ್ಲ, ಏನ್ ದುಡ್ಡಿಲ್ಲ, ಏನು ಇಲ್ಲ ಅಂದ್ರೆ ಏನು ಸಿಕ್ಕೋದಿಲ್ಲ. ನಾನ್ ಮಾಡೋ ಕೆಲಸ ಮಾಡಿದ್ರೇನೆ ನಾನೇನೋ ಒಂದ್ ಮಾಡ್ಬೇಕು ಅಂತಿದ್ದೀನಿ. ಸುಮ್ಮನೆ ಮನೆಗೆ ಕೂತ್ಕೊಂಡಿದ್ರೆ ಆಯ್ತದ? ಅದಕ್ಕೆ ಏನ್ ಎಫೆಕ್ಟ್ ಹಾಕ್ಬೇಕು, ಏನ್ ಮಾಡ್ಬೇಕು, ಇದೆಲ್ಲ ತಿಳ್ಕೊಂಡ್ರೆ ಖಂಡಿತ ವರ್ಕ್ ಆಗೋದು. ಇವತ್ತೆಲ್ಲ ನಮ್ ಗುರುಗಳು ಹೋಯ್ತಾವ್ರೆ. ಇವತ್ ರಾತ್ರಿಗೆ ಅವ್ರಿಗೆ ಸಣ್ಣ ಕೊಡಕ್ ಕೂಡ ಹೋಯ್ತಾ ಇದ್ದೀನಿ. ಅದ್ಭುತವಾಗಿ ಅವನ್ನ ಬೀಳ್ಕೊಡ್ಸಿ ಬರ್ತೀನಿ ರಾತ್ರಿ 8 ಗಂಟೆಗೆಲ್ಲ. ಖಂಡಿತ ಎಲ್ಲಾರು ಸೇರೋಣ. ಯಾರ ಹತ್ತ ಇದ್ರೆ ಎಲ್ಲಾರು ಬನ್ನಿ, ಅವನು ವಿಶ್ ಮಾಡೋಣ. ಅದೇ ಒಂದು ದೊಡ್ಡ ಆನಂದ ನಮ್ಗೆ, ಅದೇ ಒಂದು ದೊಡ್ಡ ಹಬ್ಬ. ನಾವೆಲ್ಲ ಹೋಗ ಬಂದು ನಮ್ ಗುರುಗಳು ನಮ್ನೆಲ್ಲ ಎಂಜಾಯ್ ಮಾಡಿ ಕಳಿಸ್ತಾ ಇದ್ರಲ್ಲ ನಮ್ಮ ಎಲ್ಲಾರು ಎಷ್ಟು ಅದ್ಭುತ ಅಂದ್ರೆ, ಯಾವ ಬಂಧು ಬಳಗ ಯಾರು ಬರಲ್ಲ. ಅದೇ ಮೋದಿಕೇರ್ ಫ್ಯಾಮಿಲಿ ನೋಡಿ, ಎಷ್ಟು ಜನ ಇರ್ತೀವಿ, ಎಷ್ಟು ಇದು ಮಾಡ್ತೀವಿ, ಎಷ್ಟು ಸಂತೋಷ. ಇದು ಎಲ್ಲೂ ಸಿಗಲ್ಲ. ಇದನ್ನಂತೂ 100% ನಾನು ಹೇಳ್ತೀನಿ. ಮೋದಿಕೇರ್ ನಮ್ ಪ್ಲಾಟ್ಫಾರ್ಮ್ ಬಿಟ್ರೆ ಬೇರೆ ಎಲ್ಲೂ ಸಿಗಲ್ಲ. ನಮ್ ಸಮೀರ್ ಸರ್ ಅವ್ರಿಗೇನ್ ಬೇಕಾಗದೆ ಶತಕೋಟಿ ಸರ್ದಾರ, 100 ಕೋಟಿ 1000 ಕೋಟಿ ಅಲ್ಲ, 66,000 ಕೋಟಿ ಒಡೆಯರು. ಅಂತವ್ರು ಇವತ್ತು ಇದೆಲ್ಲ ಏನಕ್ಕೆ ಮಾಡ್ತಾ ಇದ್ದಾರೆ? 78% ಪೇಮೆಂಟ್ ನಮ್ಗೆ ಕೊಟ್ಟಿ, ಬರೀ ಅವ್ರು ತಗೋತಾ ಇರೋದು 28%. ಏನು GST, ಈ ಮೆಟೀರಿಯಲ್ ಕಾಸ್ಟ್. ಇವತ್ತು ಮೆಟೀರಿಯಲ್ ಕಾಸ್ಟ್ ಏನ್ ಕಮ್ಮಿ ಇದೆಯಾ? ಎಲ್ಲ ಫಾರಿನ್ ಕಂಟ್ರಿಯಿಂದ ತರಿಸ್ಬೇಕು. ಕೊರಿಯಾ ಸೋಯಾ ಎಲ್ಲ ಫಾರಿನ್ ಇಂದ ಬರೋದು ಗೊತ್ತಿದೆ ಎಲ್ಲರಿಗೂ. ಇಂಟಲೆಕ್ಟ್ ಇದು ನ್ಯೂಜಿಲೆಂಡ್ ಇಂದ ತರಿಸೋದು. ಇವೆಲ್ಲ ಕಾಸ್ಟ್ಲಿ ಇಲ್ವಾ? ಎಷ್ಟು ಕಾಸ್ಟ್ಲಿ ಇದೆ. ಏನ್ ಸಿಗ್ತಾ ಇದೆ? ಅವ್ರು ಹೇಳೋದು ಒಂದೇ, ನೀವು 1 ಹೆಜ್ಜೆ ಇಡಿ ಮುಂದಕ್ಕೆ, ನಾನು 10 ಹೆಜ್ಜೆ ಇಡ್ತೀನಿ ಮುಂದೆ. ನಿಮ್ಗೆ ಏನ್ ಬೇಕೋ ನಾನು ಮಾಡ್ತೀನಿ. ಎಲ್ಲ ಪೇಮೆಂಟ್ ನಾವು ಲೆಕ್ಕ ಹಾಕೊಂಡು 72% ನಮ್ಗೆ ಹಂಚಿಬಿಡ್ತಾ ಇದೆಯಲ್ಲ. ಇರೋ ಟೀಮ್ಗೆ ಹಂಚಿಬಿಡ್ತಾ ಇದೆ. ಯಾರಿಗೆ ಏನೇನು ಕೊಡ್ಬೇಕು ಅದು ಕೊಡುತ್ತೆ. ನಾವು ಥಿಂಕ್ ಮಾಡಿದ್ದೀವ? ಒಬ್ಬ ವ್ಯಕ್ತಿ ಹತ್ರ ಹೋದಾಗ ನಾನು ಏನ್ ಮಾತಾಡ್ತಾ ಇದ್ದೇನೆ? ಅದಕ್ಕೆ ಗ್ಯಾನ್ ಆಗಿ ಐಟಮ್ ತಗೊಳ್ಳಿ, ಅಂಗಡಿ ಬದಲಾವಣೆ ಮಾಡಿ ಅಂತ ಹೇಳ್ತೀವಿ. ಇಲ್ಲ, ನಿಮ್ಗೆ ಏನ್ ಸಿಗುತ್ತೆ? ಪ್ರಾಡಕ್ಟ್, ಸೇಮ್ ಪ್ರಾಡಕ್ಟ್. ಬೇರೆ ಇಲ್ಲೇನು ನಮ್ಗೇನ್ ಬೇರೆ ಕೊಡ್ತಾ ಇಲ್ಲ. ನಮ್ಗೆ ಆಯುರ್ವೇದಿಕ್ ವಿತ್ ಆಯುರ್ವೇದಿಕ್ ಎರಡು ಮಿಕ್ಸ್ ಆಗಿರೋದು. ಪ್ರತಿಯೊಂದು ಪ್ರಾಡಕ್ಟ್ ಅದ್ಭುತವಾಗಿದೆ. ಇದು ಟೆಸ್ಟ್ ಮಾಡಿ ಯೂಸ್ ಮಾಡಿ. ಯಾಕೆ ಹೇಳ್ತಾ ಇಲ್ಲ? ನಾವು ಹೇಳ್ತಾ ಇದ್ದೀವ? ಇಲ್ಲ. ಅಲ್ಲಿ ಈಗ ಅಡ್ಡ ತರ್ತಾ ಇದೀವಿ. ಇವ್ರಿಗೆ ಹೇಳಿದ್ರೆ ಏನ್ ಅನ್ಬಿಡ್ತಾರೆ, ಇವಾಗ ಯಾವನ ಸೋಪು ಶಾಪು ಮಾರಕ್ ಬಂದವ್ರಿ, ನಿಂಗೇನ್ ಕೆಲ್ಸ ಇಲ್ವೇನು? ಕಾರ್ಪೆಟ್ರು ನಿಮ್ಮ ಅಣ್ಣ ನಿನ್ ತಮ್ಮ ಏನು ಸೋಪು ಶಾಪು ಮಾರ. ಇವೆಲ್ಲ ನಾವ್ ಇಟ್ಕೊಂಡ ಬದುಕಲ್ಲ. ಇವತ್ತ ಟಾಟಾ, ಬಿರ್ಲಾ ಮತ್ತೆ ರಿಲಿಯನ್ಸ್ ಇವರೆಲ್ಲ ಕೊತ್ತಂಬರಿ ಸೊಪ್ಪು, ಉಪ್ಪು ಮಾರ್ತಾರೆ. ಏನಕ್ಕೆ ಮಾಡ್ತಾರೆ? 10 ಜನಕ್ಕೆ ಕೆಲಸ ಕೊಟ್ಟವ್ರೆ. ನಾವು ಓದಿಕೆಲ್ಲ ಅದು ಮಾಡಿಲ್ಲ ಅಂದ್ರೆ ಇನ್ನೇನ್ ಕಿತ್ತು ಬಾಡಿ ವೇಸ್ಟ್. ರಾಜಸ್ಥಾನ ಡಮ್ಮ ಮಾಡ್ತಾರೆ, ವಿಜಯ್ ಸಾರ್ ಡಮ್ಮ ಮಾಡ್ತಾರೆ, ಸುರೇಖಾ ಭಾರ್ಗವ್ ಮೇಡಮ್ 1 ಕೋಟಿ ತಗೊಳ್ಳೋರು ಡಮ್ಮ ಮಾಡ್ತಾರೆ. ಅಂದ್ರೆ ಬಾತ್ರೂಮ್ ತೋಡ್ತಾರೆ. ನಂದು ನಿಮ್ದು ಯಾವ್ದು ಸ್ವಾಮಿ? ಯಾಕೆ ನಾವು ಈಗ ಮಾಡ ಅಡ್ಡ ತಂತ ಇದೀವಿ? ವಿಜಯ್ ಸಾರು ಫುಟ್ಪಾತ್ ಅಲ್ಲಿ ಬಾತ್ರೂಮ್ ತೊಳೆದಿದ್ದಾರೆ. ಅವ್ರಿಗೆ ಇಲ್ವಾ? ನಾವು ಅಸಿಸಿ ಪಡ್ತೀವಿ. ಬೇರೆಯವ್ರ ಮನೆಗೆ ಹೋದ ಬಾತ್ರೂಮ್ ತೊಳೆದು ಸರ್ ಸುರೇಖಾ ಭಾರ್ಗವ್ ಮೇಡಮ್ ಇವತ್ತು ಯಾರ ಮನೆಗೆ ಹೋದ್ರು ಬಾತ್ರೂಮ್ ತೊಳೆದು ತೋರಿಸ್ತಾರಂತೆ. ಖಂಡಿತ ನಿಜ, ಸುಳ್ಳಲ್ಲ. ಅದೆಲ್ಲ ಮಾಡಿರೋದಕ್ಕೆ ಇವತ್ತು ನಮ್ಮ ಮೋದಿಗರಲ್ಲಿ ಟಾಪ್ ಲೆವೆಲ್ ಅಲ್ಲಿ ಬೆಳೆದಿರುವಂತ ವ್ಯಕ್ತಿ. ಅವ್ರ ಕನಸು ತುಂಬಾ ದೊಡ್ಡದಾಗಿತ್ತು. ಅದೇ ಕಾಲದ ನಮ್ಮ ನಟರಾಜ್ ಸರ್ ಬಂದಿದ್ದಾರೆ. ಅವ್ರೇನ ಮನ್ಸು ಮಾಡಿದ್ರೆ ಯಾವ ಹೋಗರಪ್ಪ ಎಲ್ಲಾನ ಮಾಡ್ಕೋವ್ರಿ, ನನಗೆ ಬರೋ ಸಾಕು ಅಂತ ಅಂದಿದ್ರೆ ನಾವೆಲ್ಲ ಏನಾಯ್ತಿತ್ತು? ನಮ್ಮನ್ನೆಲ್ಲ ಮಕ್ಕಳಿಗಿನ್ನ ಹೆಚ್ಚಾಗಿ ನೋಡ್ಕೊಂಡು ಎಲ್ಲಾನು ಪ್ರತಿಯೊಬ್ಬನು ತೂಗಿಸ್ಕೊಂಡು ಎಲ್ಲಾನು ಬಿಡದಿಲ್ಲ, ಕೈ ಬಿಡದಿಲ್ಲ ನಡ್ಸ್ಕೊಂಡೈತಾರೆ. ಅವರಿಗೆ ನಾವು ಎಷ್ಟು ಚಿರಋಣಿಯಾಗಿರಬೇಕು.
ಅವನ ಎಷ್ಟು ನಮಗ್ ಜನ್ಮ ಕೊಟ್ರೆ ತಂದೆ ಅಲ್ಲ, ಜನ್ಮ ಕೊಟ್ಟಿರೋ ತಂದೆ ಅಲ್ಲ, ಜನ್ಮ ಕೊಟ್ರೇನೆ ತಂದೆ ಅಂತ ಕೂಗಬೇಕು ಅಂತ ಏನಿಲ್ಲ. ನಮ್ಮನ್ನ ಆಧರಿಸಿ ನಮ್ಮ ಸಕಲೊಂದು ಕಷ್ಟ ಸುಖ ವಿಚಾರಿಸಿ ಹೆಂಗಿದ್ಯಾ ತಿಂದ, ಯಾರೇ ಬಂಧು ಬಳಗ ಕೇಳೋರು, ಯಾರೇ ಬಂಧು ಬಳಗ ಅಲ್ಲಿ ಊಟ ಮಾಡ್ತಾನೆ ನೀನು ತಿಂದ ಅಂತ ಕೇಳ್ತಾರೇನ್ರಿ? ಅದೇ ನಮ್ಮ ಹುಡುಗರು ಊಟ ಮಾಡಿದ್ರೆ ಏನ್ ತಿಂದೆ, ಹೆಂಗಿದ್ದೀಯ, ಮಕ್ಳು ಹೆಂಗವ್ರೆ, ಪ್ರತಿಯೊಬ್ಬರನ್ನು ವಿಚಾರಿಸ್ತಾರಲ್ಲ. ಅವ್ರಿಗೆ ದೇವ್ರು ಎಷ್ಟು ತಾಳ್ಮೆ ಕೊಟ್ಟಿದ್ದಾನೆ. ಹೇಳ್ತಾವ್ರೆ ಇವತ್ತು ನಮ್ಮ ಹುಡುಗರ ಬಗ್ಗೆ 3 ದಿನ ಮಾತಾಡುವೇನು, ಎಲ್ಲೇ ಅಲ್ಲಿ ಇಷ್ಟು ರಿಮಾರ್ಕ್, ಒಂದು ಸಣ್ಣ ಸೂಜಿ ಎಷ್ಟು ರಿಮಾರ್ಕ್. ಅವರೆಷ್ಟು ಯಾರ್ ತಾವ್ ಹೆಂಗ್ ಮಾತಾಡ್ಬೇಕು, ಎಲ್ಲಿ ಏನ್ ಮಾಡ್ಬೇಕು, ಸೋಷಿಯಲ್ ಆಗಿ ಎಲ್ಲಾ ಮಾತಾಡ್ತಾರೆ, ಎಲ್ಲಾ ಕಾಮಿಡಿ ಕೊಡ್ತಾರೆ, ಎಲ್ಲಾ ತರ ಎಲ್ಲ ಇದೆಲ್ಲ. ಈ ಮೆದುಳು ತುಂಬಾ ಅದ್ಭುತವಾಗಿದೆ ಕೆಲಸ. ಇಷ್ಟೆಲ್ಲ ಮಾಡಿಲ್ಲ ಅಂದಿದ್ರೆ ನಾವೆಲ್ಲ ಮೋದಿಕೆರಲ್ಲಿ ನನಗೆ ಸಾವಿರಾರು ಪುರಿಗಳು ಬೇಕಾಗಿಲ್ಲ. ಇಲ್ಲಿ ಪುರಿ ಮಂದೆ ಬೇಡ ನನಗೆ ಒಂದೇ 4 ಸಿಂಹ ಬೇಕಷ್ಟೇ, 4 ಹುಲಿ ಬೇಕಷ್ಟೇ. ಅದನ್ನೇ ನಮ್ಮ ಗುರುಗಳು ಹೇಳ್ತಾರೆ, ನೀವು 4 ಜನ ಕಲಿದ್ರೆ ಸಾಕು, ನೀವು 4 ಜನ 4 ಜನ ಕರ್ಕೊಂಡು ಬನ್ನಿ ಸಾಕು, ಸರಿ ಬೇಡ. ನೀವು 4 ಜನ ಇದ್ದೀರಲ್ಲ, 4 ಜನ ಕರ್ಕೊಂಡ್ಬರ್ರಿ. ಆ 4 ಜನ 4 ಜನ ಕರ್ಕೊಂಡ್ಬರ್ರಿ. ಏನ ಮಾಡ್ತಾ ಇದ್ದೀವ, ಹೇಳಕ್ ಹೋಯ್ತಾ ಇಲ್ಲ ನಾವು. ಇದೇ ನಮ್ಮ ನಡ್ಡಿಪಟ್ಟ ಸಾಲದು. ಖಂಡಿತ ಎಲ್ಲರೂ ಸೇರಿ ಅದ್ದೂರಿಯಾಗಿ ಮಾಡೋಣ. ಅದ್ದೂರಿಯಾಗಿ ಇರೋವರೆಗೂ ನಗ್ನಗ್ತಾ ಖುಷಿಯಾಗಿ ಮೋದಿಕೆದಲ್ಲಿ ನಮ್ಮ ಜೀವ ಇರೋವರೆಗೂ ನಗ್ನಗ್ತಾ ಖುಷಿಯಾಗಿರೋಣ, ಸಂತೋಷವಾಗಿರೋಣ ಅಂತ ಹೇಳ್ತಾ ನನ್ನ 2 ಮಾತನ್ನ ಮುಗಿಸ್ತೀನಿ. ಯಾಕಂದ್ರೆ ದಯವಿಟ್ಟು ನಾನು ಏನೇ ಹೇಳಿದ್ರು ಖುಷಿಯಾಗಿ ನಗ್ನಾಗ್ತಾ ಇದ್ದೀನಿ. ಯಾವ್ದೋ ಕೋಪ ತಂದ್ಕೊಬೇಡಿ. ಕೋಪ ಬಂದ್ರೆ ಮನುಷ್ಯ ಜೀವನದಲ್ಲಿ ಏನಾಗ್ತದೆ ಅಂತ ಗೊತ್ತಿಲ್ಲ. ಇದಕ್ಕೆ ಕಾರಣ ಉದಾಹರಣೆ ಕೊಟ್ಬಿಟ್ಟಿದ್ದೀನಿ. ಈಗ 2 ಇನ್ಸಿಡೆಂಟ್ ನಡೆದಿತ್ತು. ನಿನ್ನೆ ಒಂದ್ ನಡೀತು, 15 ದಿನದಲ್ಲಿ ಒಂದ್ ನಡೀತು. ಹೆಂಡತಿ ಏನೋ ಅಂದ್ರು ಅಂತ ಕೆಳಗ್ ಬಂದು ನೇಣಾಕಬಿಟ್ಟವನೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ. 65 ವರ್ಷ ವಯಸ್ಸು, ಹೆಂಡತಿಗೆ ರಿಟೈರ್ಡ್ ಸಂಬಳ, ರಿಟೈರ್ಡ್ ಬರ್ತದೆ, ಗೌರ್ಮೆಂಟ್ ರಿಟೈರ್ಡ್ ದುಡ್ಡು 35-40 ಸಾವಿರ ಪಿಂಚಣಿ ಬರ್ತದೆ, ಮನೆ ಬಾಡಿಗೆ 50 ಸಾವಿರ ಬರ್ತದೆ. ಏನೋ ಅಂದ್ರು, ಕೋಪ ನೋಡಿ ಎಷ್ಟು ಕೆಟ್ಟ ನನ್ನ ಮಗಂದು ಕೋಪ. ಹಬ್ಬಬ್ಬಬ್ಬ ಭಯಂಕರ ಕೋಪದ ಬಗೆಗೆ ದಯವಿಟ್ಟು ಎಲ್ಲರೂ ತಾಳ್ಮೆ ತಗೊಳ್ಳಿ. ಕೋಪ ಮಾಡ್ಕೋಬೇಡಿ. ಕೋಪ ಬರ್ತದೆ, ಎಲ್ಲರಿಗೂ ಬರ್ತದೆ. ಅದನ್ನ ಈ ಕೋಪದ ಬಗೆಗೆ ಒಂದಿನ ಇನ್ನ ಕ್ಲಾಸ್ ಕೊಡ್ತೀವಿ. ಒಂದೊಂದು ಪಾಯಿಂಟ್ಗೂ 1 ಅವರ್ 2 ಅವರ್ 3 ಅವರ್ ಮಾತಾಡಿ. ನಮ್ ನಟರಾಜ್ ಸರ್ 1 ಪಾಯಿಂಟ್ ತಗೊಂಡ್ರೆ ಅದಕ್ಕೆ ಅದೇ ಕ್ಲಾಸ್ ಕೊಡ್ತೀವಿ. ಅವ್ರ ಹತ್ರ ಹಾಕೊಳ್ತೇವೆ, ಒಂದಿಷ್ಟು ಮಾತಾಡ್ತೇವೆ ಕೋಪದ ಬಗೆಗೆ. ಇಷ್ಟ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೇನೆ. ನಮ್ಮ ಎಲ್ಲಾ ಗುರುಗಳಿಗೂ, ನಮ್ಮ ತೋಳಿಗೂ ನಮಸ್ಕಾರ ಮಾಡ್ತಾ, ಏನ್ ನನ್ನ ಫ್ಯಾಮಿಲಿ ಇದೆಯೋ ಎಲ್ಲಾರು ಸಹ ಎಲ್ಲಾರು ನಮಸ್ಕಾರ ಮಾಡ್ತಾ, ಇವತ್ತು ನಮ್ ನಟರಾಜ್ ಸರ್ನ ಬೀಳ್ಕೊಡುಗೆ ಕೊಡೋಣ. ಎಲ್ಲ ಹೋಗಿ ಅವ್ರನ್ನ ಕಳ್ಸ್ಕೊಟ್ಟು ಬರೋಣ, ಎಂಜಾಯ್ ಮಾಡ್ಕೊಂಡ್ ಬರ್ಲಿ. ಬಂದು ನಮ್ಗೆಲ್ಲ ಅವರು ಯಥೇಚ್ಛವಾಗಿ ಮಾಹಿತಿ ಕೊಡ್ತಾರೆ. ಅದ್ರ ಬಗ್ಗೆ ಸಹ ತಗೊಳ್ಳೋಣ. ಎಷ್ಟು ಮಾತಾಡಕ್ಕೆ ನನ್ಗೆ ಅವಕಾಶ ತಂದ ನಮ್ಮನ್ನ ಮೇಡಮ್ ಸಹ ಶರಣವ್ ನೋಡಿ ಹೇಗಿದ್ದ. ಸ್ಟಾರ್ಟಿಂಗ್ ಅಲ್ಲಿ ಬಂದಾಗ ಅವರು ಬರ್ತಾನೆ ಇಲ್ಲ ಮಾತಾಡಕ್ಕೆ. ಇವತ್ತು ನೋಡಿ ನಮ್ಮ ಮುಂದೆ ಇಲ್ಲ, ಅವ್ರು ಇದು ಬೇಕು. ಇದು ಎಲ್ಲಾರು ಇದು ನಾವು ಜೂನ್ ಕಾಲಲ್ಲಿ ಎಲ್ಲಾರು ಕುತ್ಕೊಂಡ್ರೆ ಬೆಳಗ್ಗೆ ಎದ್ದು ಮಕ ಬಂಧು ಬಳಗ ನೋಡ್ದಂಗ ಆಯ್ತದೆ. ಯಾಕೆ ನಾವು ಜೂಮ್ ಕಾಲಕ್ಕೆ ಬನ್ನಿ ಅಂತ ಹೇಳ್ತಾ ಇದೀವಿ ಅಂದ್ರೆ ನೋಡಿ ಬೇರೆ ಇನ್ನೇನು ಇಲ್ಲ. ನಾವೆಲ್ಲ ಹಿಂಗ್ ರೆಡಿ ಆಗ್ಬೇಕಿಲ್ಲ, ಮಕ ನೋಡ್ಕೊಂಡು ಏನಾಗಲ್ಲ, ಚೆನ್ನಾಗಿದ್ದು ಒಂದು ಅರ್ಧ ಗಂಟೆ ಕುತ್ಕೊಳ್ಳೋಣ. ಏನಿದೆ ಅದ್ರಾಗೆ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್ ಲತಾ ಮೇಡಮ್. ಥ್ಯಾಂಕ್ ಯು. ಸೂಪರ್ ಸರ್, ಎಕ್ಸಲೆಂಟ್ ಸೆಕ್ಷನ್ ಸರ್. ಕೋಪದಿಂದ ಯಾವ್ಯಾವ ತರ ಹಾನಿ ಆಗಿದೆ
ನಿಜವಾಗ್ಲೂ ತಾಳ್ಮೆಯಿಂದ ನಾವ್ ಜೀವನ ಸಾಗಿಸೋಣ ಅಂತ ಹೇಳಿದ್ರಿ. ನಿಜ ಸರ್, ನಾವು ಅಳವಡಿಸ್ಕೊತಿದೀನಿ. ಮತ್ತೆ ಸಾಕಷ್ಟು ಜನಕ್ಕೆ ನಾವು ರೀಚ್ ಮಾಡ್ಸೋಣ ಅಂತ ಹೇಳಕ್ ಇಷ್ಟಪಡ್ತೀನಿ. ಈಗ ಯಾರ್ಯಾರು ಏನೇನ್ ತಗೊಂಡ್ರಿ ಸ್ವೀಟ್ ಅಂಡ್ ಶಾರ್ಟ್ ಆಗಿ ಹೇಳಿ, ಯಾಕಂದ್ರೆ ಮಲೇಷಿಯಾಗ ಹೋಗೋರ್ಗೆಲ್ಲ ಸರ್ ಮಾತಾಡೋದಿದೆ, ನಟರಾಜ್ ಸರ್. ಬೇಗ ಸ್ವೀಟ್ ಅಂಡ್ ಶಾರ್ಟ್ ಆಗಿ ಮಾತಾಡಿ. ವೆಲ್ಕಮ್ ಮೇಡಮ್. ಹಂಸಮ್ಮ ಮೇಡಮ್ ಮೊದ್ಲಿಗೆ ಗುಡ್ ಮಾರ್ನಿಂಗ್. ಸೂಪರ್ ಮಾರ್ನಿಂಗ್ ಮೇಡಮ್. ನಮ್ಮ ಹೆಬ್ಬುಳಿ ಸರ್ಗೆ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದ್ರೆ ಆ ಕೋಪ ಇಟ್ಕೊಂಡು ಏನು ಬೇಕಾಗಿಲ್ಲ, ಏನು ಆಗೋದಿಲ್ಲ. ಆದ್ರೆ ಕೂಡ ಅದನ್ನ ಮುಂದೆ ಇಟ್ಕೊಂಡಿದ್ರೆ ನಮ್ ಲೈಫೇ ಫೇಲ್ ಆಗುತ್ತೆ. ಆತರ ಒಂದು ಕೋಪನ ಕಾಲ್ ಕೆಳಗಡೆ ಹಾಕೊಂಡು ತುಳ್ಕೊಂಡ್ರೆ ಎಲ್ಲಾ ಸಕ್ಸಸ್, ಖುಷಿ, ಸಂತೋಷ, ನೆಮ್ಮದಿ ಲೈಫಲ್ಲಿ ಎಲ್ಲಾನು ಚೆನ್ನಾಗೇ ಇರ್ತೀವಿ. ಅದ್ ಏನ್ ಬೇಕಾಗ್ಯದ ಅಂತ ಕೆಲವರು ಕೋಪದಿಂದ ಏನು ಸಾಧಿಸೋದಿಲ್ಲ. ಆದ್ರೆ ಕೂಡ ಅದನ್ನೇ ಮುಂದೆ ಇಟ್ಕೊಂಡು ತುಂಬಾನು ಈಗ ಅನ್ನೋದನ್ನ ಬಿಟ್ರೆ ಇದೆಲ್ಲ ಸಿಕ್ಕದೆ ಅಂತ ಇವತ್ತು ತುಂಬಾ ಜನಕ್ಕೆ ಸಾರ್ ಹೇಳ್ಕೊಟ್ಟಿದ್ದಾರೆ. ಇದನ್ನೆಲ್ಲ ಮೋದಿಕೆಯರ್ಗ್ ಬರಕ್ ಮುಂಚೆ ಎಲ್ಲರಿಗೂ ನಮ್ಗೂ ಆತರ ಇತ್ತು, ನನಗೇನು ಆತರ ಏನಕ್ಕೆ ಏನು ಅಂತಂತ ಮೋದಿಕೆಯರ್ಗೆ ಯಾವಾಗ ಬಂದಿದ್ ಅವತ್ತೆಲ್ಲ ಅದನ್ನೆಲ್ಲ ಸೈಡ್ ಬಿಟ್ಬಿಟ್ಟು ಇವತ್ ಏನ್ ಖುಷಿ, ಸಂತೋಷ, ನೆಮ್ಮದಿ ಅಂದ್ರೆ ಮಿಂಗಲ್ ಆಗ್ಬೇಕಂದ್ರೆ ಕೋಪ ಮುಂದೆ ಇರ್ಬಾರ್ದು ಅನ್ನೋದನ್ನ, ಈಜಿಯಾಗಿ ಅದನ್ನ ಹೆಂಗ್ ತಗೋಬೇಕು ಅನ್ನೋದನ್ನ ಈ ಕ್ಲಾಸ್ಗಳಿಂದ ನಾವು ಕಲ್ತ್ಕೊಂಡಿದ್ಕೆ ಇವತ್ತು ಜೀವನದಲ್ಲಿ ಏನೇ ಬಂದ್ರೆ ಕೂಡ ಅದನ್ನ ಈಜಾಗಿ ತಗೊಂಡ್ ಹೋಗಕ್ಕೆ ನಮ್ಗೆ ತುಂಬಾನು ಸಾಲ್ವ್ ಮಾಡಕ್ಕೆ ಈಜಿ ಆಗುತ್ತೆ ಅನ್ನೋದು ಈ ಕ್ಲಾಸ್ ಮುಖಾಂತರ, ಮೋದಿ ಕೇರ್ ಮುಖಾಂತರ ನಮ್ಗೆ ತಿಳ್ಕೊಂಡಿದೀವಿ. ಥ್ಯಾಂಕ್ ಯು ಮೇಡಮ್. ಇದನ್ನೆಲ್ಲ ಇಷ್ಟೊಂದು ಸಾರಿ ಹೇಳ್ಕೊಟ್ಟಿದಕ್ಕೆ ತುಂಬಾ ಖುಷಿ ಆಗುತ್ತೆ. ಇದನ್ನೆಲ್ಲ ಬಿಟ್ಟಾಗ ನಮ್ ಸಕ್ಸಸ್ ಎಲ್ಲಾನು ಸಿಗುತ್ತೆ ಅನ್ನೋದು ಕೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಹಂಸಮ್ಮ ಮೇಡಮ್. ಗ್ರೇಟ್ ಶೇರಿಂಗ್. ನೀವು ಅನುಭವದ ಮಾತುಗಳು ಹೇಳಿದ್ರಿ. ಯಾಕಂತಂದ್ರೆ ಕೋಪನ ತುಳಿದು ನಾವ್ ಹೆಜ್ಜೆ ಹಾಕಿ ಮುಂದೆ ಸಾಗೋಣ ಅಂತ ಹೇಳಕ್ ಇಷ್ಟಪಡ್ತೀನಿ. ಗೋಜಿ ಬಿಡಿ ಗೋ ಮಿಲಿಯನ್ಸ್ ಮೇಡಮ್. ತಗೊಂಡಿದ್ದೀರಾ ಅವಿದಾ ಮೇಡಮ್ ಬರ್ತಾ ಎಲ್ಲ ಒಳ್ಳೆ ಒಂದು ಪರಿವರ್ತನೆ ಮಾಡ್ಕೊಂಡಿದ್ದೀರಾ. ಮತ್ತೆ ಒಳ್ಳೆ ಜೋಸು, ಪಾಯಿಂಟ್ಸು, ಔಟ್ ಆಫ್ ಟಾಪಿಕ್ ಯಾವ್ದಕ್ಕೂ ಹೋಗಲ್ಲ. ಏನ್ ಮಾತಾಡ್ಬೇಕು ಅಷ್ಟೇ ಮಾತಾಡಕ್ಕೆ ಒಳ್ಳೆ ಅಚ್ಚುಕಟ್ಟಾಗಿ ಕಲ್ತಿದ್ದೀರಾ ಮೇಡಮ್. ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್. ಗೋಜಿ ಬಿಡಿ ಗೋಮಿಲಿಯನ್ ಮೇಡಮ್. ಓಕೆ, ವೆಂಕಟೇಶ್ ಸರ್ ಸೂಪರ್ ಅವರೇ, ಸೂಪರ್ ವೆಂಕಟೇಶ್ ಸರ್. ಇವತ್ತು ಕೋಪದಿಂದ ಏನು ಮಾಡಕ್ ಆಗಲ್ಲ ಅನ್ನೋದನ್ನ ಅರ್ಥ ಮಾಡ್ಸಿದೀರಾ. ಸಾಕಷ್ಟು ವಿಷಯಗಳಿದೆ. ಕೋಪ ಒಂದೇ ಓಡ್ಸು. ಆ ಒಂದು ಓಡಲ್ಲಿ ಎಷ್ಟೊಂದು ಇದೆ ಅಂದ್ರೆ ಅಷ್ಟೊಂದು ಇದೆ. ಅಷ್ಟೊಂದು ನೀವು ಇವತ್ತು ಅರ್ಥ ಮಾಡ್ಕೊಂಡು ನಿಮ್ಮ ಲೈಫಲ್ಲಿ ಅನುಭವ ಆಗಿರೋದು ಇದೆಲ್ಲ. ಯಾಕಂದ್ರೆ ನೀವು ಸುಮ್ಮನೆ ಹೇಳ್ತಾ ಇಲ್ಲ, ನಿಮ್ಮ ಲೈಫಲ್ಲಿ ಒಂದು ಅನುಭವ ಆಗಿರೋದನ್ನ ನೀವು ಇವತ್ತು ಎಲ್ಲ ಶೇರ್ ಮಾಡ್ಕೊಂಡಿದ್ದೀರಾ. ಎಸ್, ಇದು ಯಾಕಂದ್ರೆ ನಾವು ಕೋಪದಿಂದ ಏನೂ ಮಾಡಕ್ ಆಗಲ್ಲ. ಅದರಿಂದ ನಮ್ಗೆ ಕಾಯಿಲೆ ಬರುತ್ತೆ, ಸಾಕಷ್ಟು ಅನಾಹುತ ಎಲ್ಲ ಆಗೋಗ್ಬಿಡುತ್ತೆ. ನಾವು ಅಕ್ಕಪಕ್ಕ ನಮ್ಮ ಲೈಫಲ್ಲಿ ಎಷ್ಟೋ ನೋಡಿದೀವಿ. ಕೋಪ ಮಾಡ್ಕೊಂಡು ಒಂದ್ ಸೆಕೆಂಡ್ ಅಲ್ಲಿ ಏನೇನು ಮಾಡ್ಕೊಂಡಿರೋರು ಏನಾಗಿದ್ದಾರೆ ಅಂತ. ಅದನ್ನ ಇವತ್ತು ಅಚ್ಚುಕಟ್ಟಾಗಿ ಮಾತಾಡಿರೋ ವೆಂಕಟೇಶ್ವರೇ, ನಿಮ್ಗೆ ತುಂಬಾ ಥ್ಯಾಂಕ್ ಯು. ಗೋಜಿ ಬಿಡಿ ಗೋಮಿಲಿನರ್ಸ್. ಓಕೆ, ಎಲ್ಲರಿಗೂ ಇವತ್ತು ಯಾರ್ಯಾರಿಗೆ ಕಾಲೇಜ್ ಬಂದಿದ್ದೀರಾ, ಕಾಲೇಜ್ ಬಂದಿರೋಲ್ಲ ವೆಲ್ಕಮ್ ಟು ಮೋದಿ ಕೇರ್ ವೆಲ್ಕಮ್ ಮಾಡ್ಕೊತೀನಿ. ಮತ್ತೆ ಯಾರು ಟೈಮ್ಸ್ ಎಲ್ಲ ಬಂದಿದ್ದಾರೆ ಅವ್ರಿಗೆ ವಾಟ್ಸ್ಆಪ್ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ. ಮತ್ತೆ ಯಾರು ಶೇರಿಂಗ್ ಮಾಡ್ಕೊಂಡಿದ್ರೆ ನಾನು ತುಂಬಾ ಧನ್ಯವಾದ ಹೇಳ್ತೀನಿ. ಮತ್ತೆ ಇನ್ನೊಂದು ಇವತ್ತು ಹುಟ್ಟದ ಹಬ್ಬ ಇದೆ, ಯಾರು ಮದುವೆ ದಿನ ಇದೆ, ಅದರ ಬರ್ತ್ಡೇ ಮತ್ತೆ ವೆಡ್ಡಿಂಗ್ ಡೇ ಯಾರು ಇದೆ ಅವ್ರದ್ದೆಲ್ಲ ವಿಶ್ ಮಾಡೋಣ. ಅವ್ರ 100 years ಹೆಲ್ತ್ ಹ್ಯಾಪಿ ಆಗಿಲ್ಲ ಅಂತ ವಿಶ್ ಮಾಡೋಣ. ನಾನು ಇವಾಗಲೇ ಮನೆಯೊಳಗೆ ಹೆಜ್ಜೆ ಇಟ್ಟಿದ್ದೀವಿ. ತಮಿಳ್ನಾಡಿಂದ ನಿನ್ನೆ ಬಂದು ರಾತ್ರಿ 9 ಗಂಟೆ ಬಸ್ ಹತ್ಬಿಟ್ಟು ಇವಾಗಲೇ ಜಸ್ಟ್ ಮನೆ ಒಳಗೆ ಬಂದಿದೀವಿ. ಕರೆಕ್ಟ್ ನನ್ನ ಟೈಮ್ ಬಂತು ಮಾತಾಡ್ಬೇಕಂತ, ಅದಕ್ಕೆ ಮಾತಾಡ್ತಾ ಇದೀವಿ. ತುಂಬಾ ಖುಷಿ ಆಗುತ್ತೆ. ಯಾಕಂದ್ರೆ ಇವತ್ತು ಮೋದಿ ಕೇರಿಂದ 19ನೇ ಟ್ರಿಪ್ ಹೋಯ್ತಾ ಇರೋದು ಮಲೇಷಿಯಾ. ಇದು ಮಲೇಷಿಯಾ 3ನೇ ಟ್ರಿಪ್. ಯಾಕಂದ್ರೆ 3 ಸಲ ಹೋಯ್ತಾ ಇರೋದು ಮಲೇಷಿಯಾಕ್ಕೆ. ನೋಡಿದೀನಿ. ಆದ್ರೆ ನಮ್ಮ ಟೀಮ್ ಎಲ್ಲ ಬರ್ತದಲ್ಲ, ಅವ್ರ ಜೊತೆ ಎಂಜಾಯ್ ಮಾಡ್ಬೇಕಂತ ನಾವು ಹೋಗ್ತಾ ಇರೋದು. ಅಲ್ಲಿ ಆಂಧ್ರ ಟೀಮಿಂದ ನಮ್ಮ ಟೀಮಿಂದ 25 ಜನ ಹೋಗ್ಬಿಟ್ಟು ಬಂದು, ನನ್ನ ಟೀಮಿಂದನೇ ನನ್ನ ಟೋಲ್ 20 ಜನ ಹೋಗಿದ್ದಾರೆ. ಅಲ್ಲಿ 2 ಬ್ಯಾಚ್ ಆಗೋಗ್ಬಿಟ್ಟಿದೆ. ನಾವು ಹೋಯ್ತಾ ಇರೋದು 3ನೇ ಬ್ಯಾಚು. ಇವತ್ತು ಕರ್ನಾಟಕದಿಂದ 80 ಜನ ಹೋಯ್ತಾ ಇದೀವಿ. ಆಲ್ ಓವರ್ ಇಂಡಿಯಾದ 400 ಜನ, ನಾರ್ತ್ ಇಂಡಿಯಾ ಎಲ್ಲ ಕಡೆ ಸೇರಿ 400 ಜನ ಹೋಯ್ತಾ ಇದೀವಿ. ತುಂಬಾ ಖುಷಿ ಆಗುತ್ತೆ. ನಿಮ್ಮನ್ನ ವಿಶ್ ಮಾಡ್ಕೊತಾ ಇದೀವಿ. ನೀವೆಲ್ಲರೂ ಇರ್ಬೇಕಾಯ್ತು. ಇಂಡಿಯಾ ವೈಡ್ ಅಂದ್ರೆ ಎಲ್ಲ ಸ್ಟೇಟ್
400 ಜನ ಅಂಗೂರ್ ಹೋಗ್ತಿದ್ದಾರೆ ಟೀಮಿಂದ ಇವತ್ತು ತುಂಬಾ ಮಲೇಷ್ಯಾ ಜನ ಮೋದಿ ಬರ್ತಾರೆ. ಕಡೆಯಿಂದ. ಮತ್ತೆ ನಮ್ಮ ಅದರಲ್ಲಿ ಮಹಿಳೆಯರಿಂದ ಕರ್ನಾಟಕದವರು ನಮ್ಮ ಮಾತ್ರ ರಾಮಲಕ್ಷ್ಮಿ 80 ಬರ್ತಾರೆ. ಜನ. ತುಂಬಾ ಖುಷಿ ಆಗುತ್ತೆ. ರಾಮಲಕ್ಷ್ಮಿ ಮೇಡಮ್, ಖುಷಿ ಹ್ಯಾಪಿ ಜರ್ನಿ ಆಗುತ್ತಲ್ವಾ? ಮೇಡಮ್. ನೀವು ನಮ್ಮ ಜೊತೆ ಇಟ್ಕೊಂಡು ಈ ನಮ್ಮ ಇವತ್ತು ಟೀಮಲ್ಲೇ 4 ಜನ ಸಾಧನೆ ಮಾಡಿ ನನಗ್ ಗೊತ್ತಾಗಿರೋದು ಒಳ್ಳೆ ಆಗ್ಲೇಬೇಕಂತ ಈ ನಮ್ಮ ಆಗಿ ಇವತ್ತು ನಮ್ಮ ಜೊತೆಗೆ ಬರ್ತಾ ಇರೋದು. ತುಂಬಾ ತುಂಬಾ ಧನ್ಯವಾದ ನಿಮಗೂ. ತರಕಾರಿ ಥ್ಯಾಂಕ್ ಯು. ಇದು ಇದಕ್ಕೆಲ್ಲ ಸೋಪ್ ಇಲ್ವಾ? ಕಾರಣ ಮೋದಿಕರ ಅವಕಾಶ ಕೊಟ್ಟರೆ ಅಪ್ಲೇನ್ ಎಲ್ಲಾ ಅಪ್ಲೇನ್ಗೆ ಬೇವಿನ ಸೋಪ್ ನನಗೆ ಅಂತ ಸಪೋರ್ಟ್ ಏನಿಲ್ಲ, ಮಾಡಿ ಎಲ್ಲ ಅದರಲ್ಲಿ ಅಪ್ಲೇನ್ ನೀವು ತುಂಬಾ ಥ್ಯಾಂಕ್ ಮಾಮೂಲಿ ಯು ಒಂದು ಹೇಳ್ತೀನಿ. whitening soap ಯಾಕಂದ್ರೆ ಅಂತ ಅಪ್ಲೇನ್ ಇದೆ. ಅವಕಾಶ ಕೊಟ್ಟಿಲ್ಲ ಇವತ್ತು ನಾನು ಎಲ್ಲೋ ಇರ್ತಾ ಇದೆ. ಸ್ಕಿನ್ ಎಲ್ಲ ಅದೇ ರೀತಿ ಡೌಲ್ ಕ್ಲಿಯರ್ ಮಾಡುತ್ತೆ. ಡೌಲ್ ತುಂಬಾ ನಾನು ಆಟ್ಸಾಪ್ ಹೇಳ್ತೀನಿ. ಎಷ್ಟು ಥ್ಯಾಂಕ್ ಯು, ಎಷ್ಟು Flavor ಕೋಟಿ ಬೇಕು ಕೋಟಿ ಧನ್ಯವಾದ ಅಂತ ಹೇಳ್ತೀನಿ. ಅಂದ್ರೆ ಡೌಲ್ ಯಾಕಂದ್ರೆ ಇದೆ, ಡೌಲ್ orange ನನ್ನ ಜೊತೆ ಇದೆ, ಕೈ lemon ಜೋಡಿಸಿ ಇದೆ. ಸಾಥ್ ಕೊಟ್ಟಿಲ್ಲ ಅಂದ್ರೆ ಇವತ್ತು ನನಗೆ honey ನಾನು ಇಲ್ಲೋ ಇರ್ತಾ ಇರ್ಲಿಲ್ಲ. ಅದಕ್ಕೆ ಎಲ್ಲಾ ಡೌನ್ಲೈನ್ಗೆ ನಾನು ಹಾರ್ಟ್ಫುಲ್ ಆಗಿ ನಾನು ತುಂಬಾ ಹೃದಯದಿಂದ ನಾನು ಥ್ಯಾಂಕ್ ಯು ಹೇಳ್ತೀನಿ. ಮತ್ತೆ ನನ್ನ ಮೋದಿ ಕೇರ್ ಸ್ಟಾರ್ಟ್ ಮಾಡಿ ಇವತ್ತು ಮೋದಿ ಕೇರ್ ಆಲ್ ಓವರ್ ಇಂಡಿಯಾ ರೆವಲ್ಯೂಷನ್ ಮಾಡ್ತಾರೆ. ನಮ್ಮ ಸಮೀರ್ ಸಾರ್ಗೆ, ನಮ್ಮ ಕೆ ಮೋದಿ ಸಾರ್ ಇವತ್ತು ನಮ್ಮ ಜೊತೆ ಇಲ್ಲ. ಅದು ನಾನು ಅವ್ರ ಜೊತೆ ಎಷ್ಟೋ ವರ್ಕ್ ಮಾಡಿದೀವಿ, ಮಾತಾಡಿದೀವಿ. ಅವ್ರಿಗೂ ಮತ್ತೆ ಸಮೀರ್ ಸಾರ್ಗು ತುಂಬಾ ಕೋಟಿ ಧನ್ಯವಾದ ಅಂತ ಹೇಳ್ತೀನಿ ನಾನು. ಯಾಕಂದ್ರೆ ಅವ್ರು ಮೋದಿಗೆ ಸ್ಟಾರ್ಟ್ ಮಾಡಿಲ್ಲ ಅಂದ್ರೆ ಇವತ್ತು ನಾನು ಈ ಲೆವೆಲ್ ಬರ್ತಾ ಇರ್ಲಿಲ್ಲ. ಇವತ್ತು ಸಾಕಷ್ಟು ಜನ ಆಲ್ ಓವರ್ ಇಂಡಿಯಾದಿಂದ ಈ ಜನ ಬರ್ತಾ ಇರ್ಲಿಲ್ಲ ನೋಡಿ. ನಿನ್ನೆ ರಾಜಸ್ಥಾನ ಯಾರೋ ಒಬ್ರು ಲೇಡಿ 10 ಲಕ್ಷ ಇನ್ಕಮ್ ತಗೊಂಡಿದ್ದಾರೆ. ಲಾಸ್ಟ್ ಮಂತ್ ಇನ್ಕಮ್ 10 ಲಕ್ಷ ಒಂದು ಲೇಡಿ. ನಾನು ನಿನ್ನೆ ನಿಮ್ಗೆಲ್ಲ ಗ್ರೂಪ್ ಶೇರ್ ಮಾಡ್ಕೊಂಡಿದೀನಿ. ತುಂಬಾ ಜನ 2 ಲಕ್ಷ 3 ಲಕ್ಷ 4 ಲಕ್ಷ ಲಾಸ್ಟ್ ಮಂತ್ ಇನ್ಕಮ್ ತಗೊಂಡಿದ್ದಾರೆ. ನಾರ್ತ್ ಇಂಡಿಯಾದಲ್ಲಿ ತುಂಬಾ ಬಿಸ್ನೆಸ್ ಇಂಪ್ರೂವ್ಮೆಂಟ್ ಆಗಿದೆ. ಒಬ್ಬರು ಸೀನಿಯರ್ ಡೈರೆಕ್ಟರ್ 11,000 ಬಂದಿದೆ. ಇಲ್ಲಿ ತುಂಬಾ ಜನಕ್ಕೆ ಸೀನಿಯರ್ ಡೈರೆಕ್ಟರ್ಗೆ 6,000 7,000 ಇಷ್ಟೇ ಬರ್ತಾ ಇದ್ದಾರೆ. 11,000 ಬಂದಿದೆ. ಬಿಸ್ನೆಸ್ ವ್ಯಾಲ್ಯೂ ಜಾಸ್ತಿ ಇದ್ರೆ ಜಾಸ್ತಿ ಬರುತ್ತೆ. ನಂದು ಬಿಸ್ನೆಸ್ ವ್ಯಾಲ್ಯೂ ಜಾಸ್ತಿ ಇಲ್ಲ. ಚೆಕ್ ಜಾಸ್ತಿ ಬರಬೇಕು ಎಲ್ಲಿ ಬರುತ್ತೆ. ಅದಕ್ಕೆ ನೀನು ಎಲ್ಲರಿಗೂ ನಾನು ಗ್ರೂಪ್ ಅಲ್ಲಿ ಶೇರ್ ಮಾಡಿದೀನಿ. ನಮ್ಮ ರಾಜ್ ಸರ್ ನನಗೆ ಕಳ್ಸಿಕೊಟ್ರು. ವರ್ಕ್ ಮಾಡಿದ್ರೆ ಒಳ್ಳೆ ಇನ್ಕಮ್ ಇದೆ, ವರ್ಕ್ ಮಾಡಿರೋದು ಏನಿಲ್ಲ. ಅದಕ್ಕೆ ನಾನು ಇವತ್ತು ನಾನು ಮಿಸ್ಸಸ್ ನಮ್ಮ ರಾಮಲಕ್ಷ್ಮಿ ಮೇಡಮ್ ನಾವಿವತ್ತು ಮಲೇಷ್ಯಾಗೆ ಹೋಗ್ತಾ ಇದೀವಿ. ನೀವೆಲ್ಲ ಆಶೀರ್ವಾದ ಮಾಡಿ ಹ್ಯಾಪಿ ಜರ್ನಿ ಹೇಳಿ. ನಿಮ್ಮ ಆಶೀರ್ವಾದ ಯಾವಾಗ ಹೇಳಿ ಮೇಡಮ್. ಸರ್ ಅದೇ ರಾಮಲಕ್ಷ್ಮಿ ಲತಾರಾಜ್ ಮ್ಯಾಮ್ ಜಸ್ಟ್ ಇವಾಗ ನನಗೆ ಜ್ಞಾಪಕ ಮಾಡಿದ್ರು. ರಾಮಲಕ್ಷ್ಮಿ ಮ್ಯಾಮ್ದು ನಾಳೆ ಬರ್ಡೇ ಇದೆ. ಸೊ ನಾಳೆ ಕಾಲ್ ಇರಲ್ವಲ್ರ, ಇವತ್ತೇ ವಿಶ್ ಮಾಡ್ಬಿಡಿ ನಟರಾಜ್ ಸರ್. ಓಕೆ ಮೇಡಮ್, ಮಾಡೋಣ. ನಾಳೆ ನಾವು ಅಲ್ಲಿ ಮಲೇಷ್ಯಾದಲ್ಲಿ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತೀವಿ. ಓಕೆ, ನಾವು ರಾಮಲಕ್ಷ್ಮಿ ಮೇಡಮ್ಗೆ ನಾಳೆ ಬರ್ತ್ಡೇ ಇರೋದ್ರಿಂದ ನಾಳೆ ನಾವೆಲ್ಲ ಪ್ಲೇಸ್ಗೆ ಹೋಗ್ತಾ ಇದೀವಿ. ಅವ್ರಿಗೆಲ್ಲ ವಿಶ್ ಮಾಡೋಣ. ರಾಮಲಕ್ಷ್ಮಿ ಮೇಡಮ್, ಹ್ಯಾಪಿ ಬರ್ತ್ಡೇ ಮೇಡಮ್. ನೀವು 100 years ಹೆಲ್ತ್ ಹ್ಯಾಪಿ ಆಗಿರ್ಬೇಕು. ನನಗೆ ಮೊನ್ನೆ ಹೇಳಿದ್ರು ರಾಮಲಕ್ಷ್ಮಿ ಮೇಡಮ್, ನಾನು ಮರ್ತೋಗ್ಬಿಟ್ಟಿದೆ. ಒಳ್ಳೆ ಟೈಮಲ್ಲಿ ಸವಿತಾ ಮೇಡಮ್ ಜ್ಞಾಪಕ ಮಾಡಿದ್ರು. ವಿಶ್ ಯು ಹ್ಯಾಪಿ ಕಂಗ್ರ್ಯಾಚುಲೇಷನ್ಸ್ ಅಂಡ್ ಹ್ಯಾಪಿ ಬರ್ಡೇ ಮ್ಯಾಮ್. ಹೆಲ್ತ್ ವೆಲ್ತ್ ಎಲ್ಲ ಸಿಗ್ಲಿ ಅಂತ ನಿಮಗೆ ತುಂಬ ಹಾರ್ಟ್ಫುಲ್ ಆಗಿ ನಾವು ವಿಶ್ ಮಾಡ್ತಾ ಇದ್ದೀವಿ ಮ್ಯಾಮ್. ನಟರಾಜ್ ಸರ್ ಅಂಡ್ ರಾಮಲಕ್ಷ್ಮಿ ಮ್ಯಾಮ್ ಯಾರ್ಯಾರು ಹೋಗ್ತಾ ಇದ್ದೀರಾ ಫಾರಿನ್ ಟ್ರಿಪ್ಗೆ, ಎಲ್ಲರಿಗೂ ಕಂಗ್ರ್ಯಾಚುಲೇಷನ್ಸ್ ಅಂಡ್ ಹ್ಯಾಪಿ ಜರ್ನಿ ಸರ್. ಎಲ್ಲರಿಗೂ ಕಂಗ್ರಾಚುಲೇಷನ್, ಹ್ಯಾಪಿ ಜರ್ನಿ ಸರ್, ಹ್ಯಾಪಿ ಜರ್ನಿ ಮೇಡಮ್. ಥ್ಯಾಂಕ್ ಯು. ಈ ಕ್ಷಣ ಬರುತ್ತೆ ಅಂತ ನಿಜವಾಗ್ಲೂ ಅಂದ್ಕೊಂಡಿರ್ಲಿಲ್ಲ ನೋಡಿ. ಯಾಕಂದ್ರೆ ಮನೆಯಲ್ಲಿ ಬರ್ಡೇ ಸೆಲೆಬ್ರೇಷನ್ ಮಾಡೋದೇ ಅದೇ ಕಷ್ಟ. ಅಂತದ್ದು ಇಲ್ಲಿ ಎಲ್ಲಾ ಜಾಗಗಳಲ್ಲೂ ಮೀಟಿಂಗ್ಗಳಲ್ಲಿ ಸೆಲೆಬ್ರೇಷನ್ ಮಾಡ್ತಾ ಇದ್ದಿದ್ದಾಯ್ತು. ಆಫೀಸಲ್ಲಿ ಅವಕಾಶ ಸಿಕ್ಕಾಗ ಅದೇ ದಿನ ಬಂದಾಗ ಆಫೀಸಲ್ಲಿ ನಟರಾಜ್ ಸರ್ ಆಫೀಸಲ್ಲಿ ಸೆಲೆಬ್ರೇಷನ್ ಮಾಡ್ತಾ ಇದ್ದಿದ್ದಾಯ್ತು. ಕಾಲಲ್ಲಿ ಸೆಲೆಬ್ರೇಷನ್ ಮಾಡ್ತಾ ಇದ್ದಿದ್ದಾಯ್ತು. ಇವತ್ತು ಮೋದಿ ಕಡೆಯಿಂದನು ಫಾರಿನ್ ಅಲ್ಲೂ ಹೋಗಿ ಅದು ಅದೇ ಟೈಮ್ಗೆನೆ ಫ್ಲೈಟ್ ಟೇಕಪ್ ಇದೆ. 12 ಗಂಟೆ ಅಂದ್ರೆ 12 ಇದಕ್ಕೆ. ಸೊ ಹಂಗಾಗಿ ಎಲ್ಲಾನು ಅಂದ್ಕೊಂಡಿದ್ದೆಲ್ಲ ಆಗುತ್ತೆ. ಒಳ್ಳೆ ಮನಸ್ಸಿಂದ ಏನೇನ್ ಅಂದ್ಕೊಂತೀವಿ ಅದೆಲ್ಲ ಆಗುತ್ತೆ ಅನ್ನೋದಕ್ಕೆ ಇದು ಒಂದು ದೊಡ್ಡ ಎಕ್ಸಾಂಪಲ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಯಾರೆಲ್ಲ ನನ್ಗೆ ವಿಶ್ ಮಾಡಿದೀರಾ, ಬ್ಲೆಸ್ ಮಾಡಿದೀರಾ, ಪ್ರತಿಯೊಬ್ಬರಿಗೂ ಭಗವಂತ ತುಂಬಾ ಆಯುಷ್ ಆರೋಗ್ಯ ಕೊಟ್ಟು ಕಾಪಾಡ್ಲಿ. ನಾವು ಎಲ್ಲರನ್ನು ಖುಷಿಯಿಂದನೂ ಮಲೇಷ್ಯಾಗ ಹೋಗ್ಬರ್ತೀವಿ. ನೆಕ್ಸ್ಟ್ ನೀವೆಲ್ಲರೂ ಈ ಟೀಮಲ್ಲಿ ಇರೋರು ಎಲ್ಲರೂ ಬರೋದಕ್ಕೆ
ಎಲ್ಲರೂ ಅಂದ್ಕೊಳ್ಳಿ, ನಾನು ಹೋಗ್ಬೇಕು, ನಾನು ಹೋಗ್ಲೇಬೇಕು ಅಂತ ಅಂದ್ಕೊಳ್ಳಿ. ಖಂಡಿತ ಎಲ್ಲರೂ ಬಂದೇ ಬರ್ತೀರಾ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಲತಾರಾಜ್ ಮ್ಯಾಮ್. ಯಾರ್ಯಾರೆಲ್ಲ ಮಲೇಷ್ಯಾಗ ಹೋಗ್ತಾ ಇದ್ರ ಎಲ್ಲರಿಗೂ ಕಂಗ್ರಾಚುಲೇಷನ್, ಹ್ಯಾಪಿ ಜರ್ನಿ. ಥ್ಯಾಂಕ್ ಯು ಮ್ಯಾಮ್. ಓಕೆ ಮೇಡಮ್, ಹ್ಯಾಪಿ ಬರ್ತೀನಿ ಮೇಡಮ್. 100 days ಹೆಲ್ತ್ ಹ್ಯಾಪಿ ಆಗಿರ್ಬೇಕು. ನಾಳೆಯಿಂದ ನೀವು ನಮ್ ಜೊತೆಲ್ಲೇ ಇರ್ತೀರಲ್ವಾ ಸರ್? 12 ಗಂಟೆ ಜೊತೆಲ್ಲೇ ವಿಶ್ ಮಾಡ್ತೀರಾ, ಬ್ಲೆಸ್ ಮಾಡ್ತೀರಾ? ಇಲ್ಲ ಅಲ್ಲ, ನೋಡ್ಕೊಂಡ್ ಬರಿಬೇಕು. ಇನ್ನು ತುಂಬಾ ಬರ್ತಿದಾವೆ. ಸೇಮ್ 12 ಗಂಟೆಗೆ ಏರೋಪ್ಲೇನ್ ಹಾರಾಡ್ತಾ ಅಲ್ಲಿ ಬಿಡಿ, ಮಿಸ್ ಮಾಡೋಣ. ನಿಮ್ ಡ್ರೀಮ್ ಎಲ್ಲ ಫುಲ್ಫಿಲ್ ಆಗ್ಲಿ, ನೀವ್ ಅನ್ಕೊಂಡಿಲ್ಲ ಆಗ್ಲಿ ಮೇಡಮ್. ಖಂಡಿತ ಸರ್. ಥ್ಯಾಂಕ್ ಯು ಸರ್. ಇಷ್ಟೆಲ್ಲ ಹೇಳಿ ನನ್ ಮಾತೆ ಮುಗಿಸ್ತೀನಿ. ಯಾಕಂದ್ರೆ ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಯಾವಾಗ ಇರ್ಲಿ, ನಿಮ್ ಸಪೋರ್ಟ್ ಹಿಂಗೆ ಇರ್ಲಿ ನಮಗೆ. ಯಾಕಂದ್ರೆ ನಿಮ್ನೆಲ್ಲ ಬಿಟ್ಟು ಹೋಯ್ತು ಒಂದು ಬೇಜಾರು. ಅದಕ್ಕೆ ನೆಕ್ಸ್ಟ್ ಟೈಮ್ ಎಲ್ಲಾರು ಇರ್ಬೇಕು ನಮ್ಮ ಟೀಮಲ್ಲಿ. ನಮ್ಮ ಟೀಮ್ ಎಲ್ಲಾರು ಇದ್ರೆ ಅದು ತುಂಬಾ ಖುಷಿ ಕೊಡುತ್ತೆ. ಅದಕ್ಕೋಸ್ಕರ ನಾನು ಸವಿತಾ ಮೇಡಮ್ ಎಲ್ಲ ರೆಡಿ ಮಾಡಿ ಹಾಕ್ತಾ ಇರೋದನ್ನ ಹಾಕ್ಬಿಟ್ರು ಇವಾಗ. ಥ್ಯಾಂಕ್ ಯು ಸವಿತಾ ಮೇಡಮ್. ಎಲ್ಲ ಒಂದು ಪೋಸ್ಟ್ ರೆಡಿ ಮಾಡಿ ಅದನ್ನ ಹಾಕಿದ್ರ ತುಂಬಾ ಥ್ಯಾಂಕ್ ಯು ಮೇಡಮ್. ಧನ್ಯವಾದ ಮೇಡಮ್. ಓಕೆ, ಆಮೇಲೆ ನಾಳೆ ಕಾಲ್ ಇರಲ್ಲ, ನಾಳೆ ಸಂಡೆ ರಜಾ ಇರುತ್ತೆ. ನಾಳೆ 9 ರಾಜಸ್ಥಾನ ಇರುತ್ತೆ. ಎಲ್ಲ ಅಟೆಂಡ್ ಮಾಡ್ಕೊಳ್ಳಿ, ಯಾರು ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ. ಮತ್ತೆ ಇವಾಗಿಂದ ಏನೋ ವರ್ಕ್ ಮಾಡಿ ಸ್ಟಾರ್ಟ್ ಮಾಡಿ. ನೋಡಿ ಇವತ್ತು ಇಷ್ಟು ಜನ ಆಲ್ ಓವರ್ ಇಂಡಿಯಾ ಇಂದ 3,500 ಜನ ರಾಜಸ್ಥಾನ ಮೆಸೇಜ್ ಹಾಕಿದ್ದಾರೆ ನೋಡಿ. 3,500 ಜನ ಒಂದು ಕಂಪನಿ ಒಂದು ಫಾರಿನ್ ಟ್ರಿಪ್ ಕರ್ಕೊಂಡು ಹೋಗುತ್ತೆ ಅಂದ್ರೆ ಸಾಮಾನ್ಯ ವಿಷಯ ಅಲ್ಲ. ಆ ಬಿಸ್ನೆಸ್ ಹುಡುಬಹುದು. ಇವಾಗ ಡೆವಲಪ್ಮೆಂಟ್ ಅಲ್ಲಿ ಇರುತ್ತೆ, ನಾವು ಬಿಸ್ನೆಸ್ ಕೊಟ್ಟಿದೀವಿ ಅದೇ ಕರ್ಕೊಂಡು ಹೋಗ್ತಾರೆ ಅಂತ. ಅದು ನಾವು ಬಿಸ್ನೆಸ್ ಕೊಟ್ಟಿದೀವಿ ಬೇರೆ. ಆದ್ರೆ ಇಷ್ಟು ಜನನ್ನ ಮೇಂಟೈನ್ ಮಾಡಿ, ಜನಕ್ಕೆ ಅಲ್ಲಿ ಹೋಟೆಲ್ ಬುಕ್ ಮಾಡಿ, ಜನಕ್ಕೆ ಟ್ರಾವೆಲಿಂಗ್ ಕರ್ಕೊಂಡು ಹೋಗಿ ಅಲ್ಲಿ ಎಲ್ಲ ಸೈಡ್ ಸೀನ್ಸ್ ತೋರಿಸಿ, ಊಟಗಳ ವ್ಯವಸ್ಥೆ ಮಾಡಿ ಅವ್ರು ಸೇಫ್ಟಿಯಾಗಿ ಕರ್ಕೊಂಡ್ ಬರ್ಬೇಕಂದ್ರೆ ಅಷ್ಟು ಈಜಿ ಅಲ್ಲ. ಯಾಕಂದ್ರೆ ಒಬ್ಬರಿಗೇನೆ ಹೆಚ್ಚು ಕಮ್ಮಿ ಆದ್ರೂ ಅದು ವೈರಲ್ ಆಗಿ ಒಂಥರ ಕಂಪನಿಗೆ ಸ್ವಲ್ಪ ಬ್ಯಾಡ್ನೆ ಬಂದ್ಬಿಡ್ತದೆ. ಅದಕ್ಕೆ ಎಷ್ಟಾಗಿ ಸೇಫ್ಟಿಯಾಗಿ ಎಷ್ಟು ಕೇರ್ಫುಲ್ ತಗೊಂಡು ಎಷ್ಟು ಕರ್ಕೊಂಡು ಹೋಗಿದ್ದಾರೆ ಅಂದ್ರೆ ಅಷ್ಟೊಂದು ಖುಷಿ ಆಗುತ್ತೆ. ಅಂತ ಒಂದು ದೊಡ್ಡ ಕಂಪನಿಯಲ್ಲಿ ಇದ್ದೀವಿ ಅಂತ ನಮಗೆ ಒಂದು ಹೆಮ್ಮೆ ಪಡ್ಬೇಕಾಗುತ್ತೆ. ಅಂತ ಒಂದು ದೊಡ್ಡ ಕಂಪನಿಯಲ್ಲಿ ಇದ್ದೀವಿ ನಾವು. ಯಾಕಂದ್ರೆ ಇವತ್ತು 3,500 ಜನನ ಕರ್ಕೊಂಡು ಹೋಗೋದು ಅಷ್ಟು ಈಜಿ ಅಲ್ಲ. ನಾವು ಫ್ಯಾಮಿಲಿ ಕರ್ಕೊಂಡೋಗಿ ಟ್ರಿಪ್ ಹೋಗಿ ಬರೋಷ್ಟು ಸಾಕಾಗ್ತದೆ ನಮಗೆ. ಒಂದು ವಾರ ಮಲ್ಕೊಂತೀವಿ. ಅಷ್ಟೊಂದು ನಮ್ ಕಂಪನಿ ಒಂದು ಸೇವೆ ಮಾಡ್ತಾ ಇದಾರೆ. ಇದು ಅರ್ಥ ಮಾಡ್ಕೊಳ್ಳಿ. 19ನೇ ಟ್ರಿಪ್, ನಮ್ ರಾಜಸ್ಥಾನದ 39ನೇ ಟ್ರಿಪ್. ಇನ್ನ ಕೆಲವರು ಸುರೇಖಾಮಣ ಅವ್ರನ್ನೆಲ್ಲ ಇನ್ನ ಜಾಸ್ತಿ 40-45 ಟ್ರಿಪ್ ಇರುತ್ತೆ. ಇಷ್ಟೊಂದು ಟ್ರಿಪ್ ನಾವು ಎಲ್ಲಿ ಹೋಗಕ್ಕಾಗಲ್ಲ, ಈ ಜನ್ಮದಲ್ಲಿ ಹೋಗಕ್ಕಾಗಲ್ಲ. ಎಷ್ಟು ದುಡ್ಡು ಹೋಗಲ್ಲ, ಎಷ್ಟು ಜನ ದುಡ್ಡೇನು ಹೋಗಲ್ಲ. ನಮ್ಮ ಮನೆ ಕಟ್ತಾ ಇದೀವಿ. ನಮ್ಮ ಮನೆ ಅಕ್ಕಪಕ್ಕರೆಲ್ಲ ಎಲ್ಲ ಮಿಲಿಟರಿ ರಿಟೈರ್ಮೆಂಟ್ ಆಗಿ ಒಳ್ಳೆ ಸೆಟಲ್ಮೆಂಟ್ ಆಗಿದ್ದಾರೆ. 60,000, 70,000, 80,000 ಅವ್ರಿಗೆ ಪೆನ್ಷನ್ ಬರ್ತಾ ಇದೆ. ಆದ್ರೆ ಅವ್ರು ಹೇಳ್ತಾ ಇದಾರೆ ಮಲೇಷ್ಯಾಗೆ ಹೋಗ್ತಾ ಇದೀವಿ ಅಂದ್ರೆ ತುಂಬಾ ಖುಷಿ ಪಡ್ತಾ ಇದಾರೆ. ನಾವೇ 1 ಸಾರಿ 2 ಸಾರಿ ಹೋಗಿದ್ದೀವಿ ಅಷ್ಟೇ. ನೀವ್ ಇಷ್ಟೊಂದ್ ಸಾರಿ ಹೋಗ್ತೀರಾ ಅಂದ್ರೆ ನಿಮ್ಗೆ ತುಂಬಾ ವಾಟ್ಸಪ್ ಸರ್ ಅಂತ ತುಂಬಾ ಖುಷಿ ಪಡ್ತಾ ಇದಾರೆ ನೋಡಿ. ಎಂತ ಒಂದು ಗೌರ್ಮೆಂಟ್ ಜಾಬ್ ಇದ್ರು ನಮ್ಮ ಹೆಂಗೆ ಫಾರಿನ್ ಟ್ರಿಪ್ ಹೋಗಕ್ ಆಗಲ್ಲ ಅವ್ರ ಕೈಯಲ್ಲಿ. 1 ಟ್ರಿಪ್ ಹೋಗ್ಬೋದು, 4 ಟ್ರಿಪ್ ಹೋಗ್ಬೋದು. ವರ್ಷ ಟ್ರಿಪ್ ಹೋಗಕ್ ಆಗತ್ತಾ? 19 ಟ್ರಿಪ್ 25 ದೇಶ ನೋಡ್ಕೊಂಡ್ ಬಂದಿದೀನಿ. 25 ದೇಶ ಅಂದ್ರೆ ಇವತ್ತ ಮೋದಿಕೆರು ಬಂದಿಲ್ಲ ಅಂದ್ರೆ ನೋಡಕ್ ಆಗತ್ತಾ? ಖಂಡಿತ ನೋಡಕ್ ಆಯ್ತಾ ಇಲ್ಲ. ಅದಕ್ಕೆಲ್ಲ ನಿಮ್ ಸಪೋರ್ಟು, ನಿಮ್ ಆಶೀರ್ವಾದ, ನೀವು ಸಾಥ್ ಕೊಟ್ಟಿರೋದು ಎಲ್ಲ ಡೌನ್ಲೈನ್. ಯಾರ್ಯಾರು ನಾನು 26 ವರ್ಷದ ಮೋದಿಕೆರು ಬಂದು ಬಿಟ್ಟು ಹೋಗಿರೋರ್ಗು ತುಂಬಾ ಧನ್ಯವಾದ ಹೇಳ್ತೀನಿ. ಮಾಡ್ತಾ ಇರೋರ್ಗು ಧನ್ಯವಾದ, ಥ್ಯಾಂಕ್ ಯು ಹೇಳ್ತೀನಿ. ಇನ್ನು ನನ್ನ ಜೀವನದಲ್ಲಿ ಕೈ ಜೋಡಿಸಿ ಲಾಂಗ್ ಟರ್ಮ್ ನಿಂತ್ಕೊಂಡಿರ್ತಾರೆ ಅವ್ರಿಗೂ ತುಂಬಾ ಥ್ಯಾಂಕ್ ಯು ಹೇಳ್ತೀನಿ. ಓಕೆ, ಎಲ್ಲರಿಗೂ ಥ್ಯಾಂಕ್ ಯು ಹೇಳಿ ನನ್ನ ಮಾತು ಮುಗಿಸ್ತೀನಿ.
ಎಲ್ಲಾರು ಹಾರ್ಡ್ ವರ್ಕ್ ಮಾಡಿ ಬೇಕಾಗ ಸಿಸ್ಟಮ್ ವರ್ಕ್ ಮಾಡಿ ಬಿಡಿದೀನಿ. ಎಲ್ಲಾರ್ದು ಇನ್ಕಮ್ ಹೆಂಗ ಬಂದಿದೆ ನಾರ್ತ್ ಇಂಡಿಯಾದಲ್ಲಿ, ನಾನ್ ಯಾಕೆ ಬರಲ್ಲ ಅಂತ ಮೈಂಡ್ ಸೆಟ್ ಮಾಡಿ ಅವ್ರಿಗಾಗಿ ನನ್ಗಾಗಲ್ವಾ ಅಷ್ಟೇ ಯಾವಾಗ ಹೇಳ್ತಾ ಇರೋದು. ಮಾಡಿ ಎಲ್ಲ ಸೇರ್ಕೊಂಡು ಮಾಡೋಣ, ಎಲ್ಲ ಸೇರ್ಕೊಂಡು ಬೆಳೆಯೋಣ. ನೆಕ್ಸ್ಟ್ ಟ್ರಿಪ್ ಎಲ್ಲ ಸೇರ್ಕೊಂಡು ಎಲ್ಲಾರು ಸೇರ್ಕೊಂಡು ಟ್ರಿಪ್ ಹೋಗೋಣ. ಓಕೆ, ಎಲ್ಲರಿಗೂ ಆಲ್ ದ ಬೆಸ್ಟ್. ಗೋ ಮಿಲಿಯನರ್ಸ್. ಬಾಯ್. ಮತ್ತೆ ಸಿಕ್ಕಣ್ಣ. ಇನ್ನು 1 ವಾರ ನಾನು ಸಿಕ್ಕಲ್ಲ, 1 ವಾರ ಟ್ರಿಪ್ ಅಲ್ಲಿ ಇರ್ತೀನಿ, ಮಾತಾಡಕ್ಕಾಗಲ್ಲ. ಆದ್ರೆ ಮಾತಾಡ್ತೀನಿ. ಆದ್ರೆ ಸೌಮ್ಯ ಮೇಡಮ್ ಇದ್ದಾರೆ, ನಮ್ಮ